शंकरं शंकराचार्यं केशवं बादरायणं रुद्रभाषितो वन्दे भगवन्तो मनः वन्दे तं सच्चिदानन्दं वेदवर्यं महामहिमेवेदान्तधारिणीं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सच्चिदानन्दे सरस्वती सद्गुरुभ्यो नमः ब्रह्मा ओम बुद्ध्या विशुद्धया युक्तो धृत्यात्मानं नियम्य च शब्दादीन् विषयास्त्यक्त्वा रागद्वेषौ व्युदस्य च विविक्तसेवी लघ्वाशी यतवाक्काय मानसः ध्यानयोगपरो नित्यं वैराग्यं समभाषितः अहंकारं परं दर्पं कामं क्रोधं परिग्रहं विमुच्य निर्मनुष्यान्तो ब्रह्मभूयाय कल्पते भाष्य ಹೇಳಬೇಕಲ್ವನಾ ಶ್ಲೋಕಾರ್ಥ ತಾತ್ಪರ್ಯ ಆಗಿದೆ बुद्ध्या अध्यवसायात्मिकया विशुद्धया मायारहितया युक्तः संपन्नः विशुद्धया बुद्ध्या युक्तः अंद्रु निश्चय ಮಾಡುವ ಬುದ್ಧಿ ಪರಿಶುದ್ಧವಾಗಿರಬೇಕು ಅಂದ್ರು ಏನು ಶುದ್ಧಿ ಅಂದ್ರೆ ಏನು ಸ್ವಾಮಿ ಬುದ್ಧಿಯಲ್ಲಿ ನಿಶ್ಚಯ ಎಲ್ಲರೂ ಮಾಡೇ ಮಾಡ್ತಾರೆ ಶುದ್ಧಿ ಅಂತದು ಅಶುದ್ಧಿ ಅಂತ ಅದು ಅಂತ ಕೇಳಿದ್ರೆ ಆಗಲ್ಲ ಬುದ್ಧಿ ನಿಶ್ಚಯ ಮಾಡಿದ ಮೇಲೆ ಅದರ ಬಗ್ಗೆ ಮುಂದೆ ಕಾಮಾದಿ ದೋಷಗಳು ಬರುತ್ತೆ ಆದ್ರಿಂದ ಯತ್ಕ್ರತುರ್ಭವತಿ ಇದೆಯಲ್ಲ ಯತ್ ಕಾಮೋಭವತಿ ತತ್ಕ್ರತುರ್ಭವತಿ ಸರಿಯೇ ಆದ್ರೆ ಪದಾರ್ಥದ ಸ್ವರೂಪ ನಿಶ್ಚಯ ಮಾಡುವಾಗ ಮಾಯಾರೂಪವನ್ನು ನಿಶ್ಚಯ ಮಾಡಬಾರ್ದು ಇರೋದನ್ನು ಹುಡ್ಕೋಕೆ ಹೋಗ್ಬೇಕು ಪರಮಾರ್ಥವಾದದ್ದು ವ್ಯಾಪಕವಾದದ್ದು ಸರ್ವಕಾರಣವಾದದ್ದರ ಬಗ್ಗೆ ನಮಗೆ ಅರಿವಿನ ನಿಶ್ಚಯವಾಗಬೇಕೇ ಹೊರತು ಬರೀ ತೋರಿಕೆ ನಿಶ್ಚಯದಲ್ಲಿ ಪ್ರಯೋಜನ ಇಲ್ಲ ತೋರಿಕೆ ನಿಶ್ಚಯ ಮಾಡ್ದ ಅಂದ್ರೆ ಅಡ್ಡದಾರಿ ಎಳೆದು ಬಿಡುತ್ತೆ ಬುದ್ಧಿಯೇ ನಮ್ಮ ಸಾರಥಿ ಆದ್ರಿಂದ ಬುದ್ಧಿಯನ್ನು ಸರಿಯಾದ ನಿಶ್ಚಯ ಮಾಡಿದ್ರೆ ಕೋಟೆ ನೋಡ್ಬೇಕು ಇನ್ನೇನ್ ನೋಡ್ಬೇಕಾ ಯಾರನ್ನ ಶುದ್ಧಯ ಮಾಯಾರಹಿತಯ ಅಂದ್ರು ಎರಡರ್ಥ ಇದೆ ತೋರಿಕೆಯಲ್ಲಿ ಮರುಳಾಗದೆ ಸ್ವರೂಪವನ್ನು ಹುಡುಕುವ ನಿಶ್ಚಯಾತ್ಮಕ ಬುದ್ಧಿ ಇರಬೇಕು ಅಂತ ಎಲ್ಲಿ ಹೋದ್ರು ಅದರ ಸ್ವರೂಪ ಏನು ಇದು ಒಂದರ್ಥ ಇನ್ನೊಂದು ಕಪಟವಿಲ್ಲದ ನಿಶ್ಚಯ ಆಗ್ಬೇಕು ಒಳಗೊಂದು ಹೊರಗೊಂದು ಇರಬಾರ್ದು ಮೇಲ್ಗೊಂದು ತೋರಿಸೋದು ಒಳಗೊಂದಿರೋದು ಆ ತರ ನಿಶ್ಚಯ ಇರಬಾರ್ದು ಕಪಟ ಅಂತ ನಿಶ್ಚಯ ಇರಬೇಕು ಇಲ್ಲಿ ಅಧ್ಯವಸಾಯ ಅನ್ನೋದು ನಿಶ್ಚಯಕ್ಕೆ ಹೆಸರು ಯಾವುದು ನಿಶ್ಚಯವೋ ಅದೇ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗೋದು ದಾರಿಯನ್ನ SSLC ಆಯ್ತು ಏನ್ ಓದ್ಬೇಕು ನಿಶ್ಚಯ ಮಾಡಿದ್ರೆ ಈ ದಾರಿ PUC ಆಯ್ತು ಯಾವ್ದಕ್ಕೆ ಹೋಗ್ತೀರಿ ಆಗ್ಲೇ ನಿಮ್ ತೀರ್ಮಾನ ಆಗೋದು ಬುದ್ಧಿಯ ನಿಶ್ಚಯದ ಮೇಲೆ ಮನುಷ್ಯನ ವ್ಯಕ್ತಿತ್ವದ ತೀರ್ಮಾನ ಆದ್ರಿಂದ ಬುದ್ಧಿಯೇ ಮನುಷ್ಯನ ಬಲಿಷ್ಠವಾದ ಸಾಧನ ಆದ್ರಿಂದ ಬುದ್ಧಿಯನ್ನೇ ಸಾರಥಿ ವಿಜ್ಞಾನ ಸಾರಥಿ ವಿವೇಕ ಸಾರಥಿ ಆಗಬೇಕು ಮಾಯೆಗೆ ಮರುಳಾಗಬಾರ್ದು ತೋರಿಕೆಗೆ ಮರಳಾದ್ರೆ ಒಳಗೆ ಹೋದ್ಮೇಲೆ ಹತ್ತಿ ಹಣ್ಣಿನ ಹಾಗೆ ಹುಡುಕ ಅಂದ್ರೇನಾ ಮೇಲಕ್ಕೆ ನೋಡಕ್ ಚೆನ್ನಾಗಿರತ್ತೆ ಹತ್ರಕ್ಕೆ ಹೋದ್ಮೇಲೆ ಬರೀ ಹುಳು ಬರೀ ಕೆಟ್ಟದಾದಂತಹ ಸ್ವರೂಪ ಮೇಲ್ಮೇಲೆ ಏನೇನೋ ಹಾಕೊಂಡ್ಬಿಡ್ತಾರೆ ಹೌದು ಒಳ್ಳೆ ಸೀರೆ ಉಟ್ಕೊಂಡು ಪೌಡರ್ ಹಾಕೊಂಡು ಎಲ್ಲ ಮಾಡಿರ್ತಾರೆ ಹತ್ರ ಹೋದ್ಮೇಲೆ ಆ ಕೆಟ್ಟ ಮೆನಸು ಗೊತ್ತಾಗ್ಬಿಡುತ್ತೆ ಓ ಇದು ಯಾತಕ್ ಬೇಕಾಯ್ತು ವಿಶುದ್ಧಯ ಯುಕ್ತ ಸಂಪನ್ನ ಆಮೇಲೆ ಧೃತ್ಯ ಅಂದ್ರು ಧೃತ್ಯ ಅಂದ್ರೆ ಬಹಳ ಜನ ಹೋಗ್ಬೇಕು ಅನ್ನೋದಿದೆಯಲ್ಲ ಅದೊಂದು ಚಾಪಲ್ಯ ಅದಿರ್ಬಾರ್ದು ಎಲ್ಲರೂ ಸಂತೋಷ ಪಡ್ತಾರೆ ನನಗೊಬ್ಬನಿಗಿಲ್ಲ ಅಯ್ಯೋ ಅಂತ ಜೋಗರ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಹಾಗಾಗಬಾರ್ದು ಅದಕ್ಕೆ ಧೈರ್ಯ ಅಂತ ಹೆಸರು ಏಕಾಂತಕ್ಕೆ ಹೋಗುವಾಗ್ಲೂ ಧೈರ್ಯ ತನ್ನ ಮಾರ್ಗಲ್ಲೂ ಧೈರ್ಯ ಅಂದ್ರೆ ಚಾಪಲ್ಯವಿಲ್ಲದೆ ಗತಾನುಗತಿಕೋ ಲೋಕಃ ಹಾಗಾಗದೆ ತಾನೇ ತನ್ನ ದಾರಿಯನ್ನು ಸರಿಯಾಗಿ ನಿಶ್ಚಯ ಮಾಡ್ಕೊಂಡು ಅದರಲ್ಲಿ ಹೋಗ್ಬೇಕು ಅದಕ್ಕೆ ಧೃತಿ ಬೇಕು ಗಟ್ಟಿ ಇರಬೇಕು ಒಂದು ಸಲಕ್ಕೆ ಆವೇಶಕ್ಕೆ ಕೆಲವು ಸಲ ನಿಶ್ಚಯ ಮಾಡ್ಬಿಡ್ತಾರೆ ಆವೇಶನ ಹೂಲ್ ಬಿಡ್ತಾರೆ ಆಮೇಲೆ ಆಗಲ್ಲ ಅಂದ್ಬಿಡ್ತಾರೆ ಆವೇಶಕ್ಕೆ ಆಗೋದ್ ಪ್ರಯೋಜನ ಇಲ್ಲ ಧೈರ್ಯೇಣ ಆತ್ಮಾನಂ ಕಾರ್ಯಕರಣ ಸಂಘಾತಂ ನಿಯಮ್ಯ ಚ ನಿಯಮನಂ ಕೃತ್ವಾ ವಶೀಕೃತ್ಯ ಇಲ್ಲಿ ಧೈರ್ಯ ಅಂದ್ರೆ ತಾನು ಹೋಗುವ ದಾರಿಯಲ್ಲಿ ತನ್ನ ದೇಹೇಂದ್ರಿಯಗಳನ್ನ ಅದೇ ದಾರಿ ನಡೆಸುವಂತ ಒಂದು ಹತೋಟಿ ಶಕ್ತಿ ಇದಕ್ಕೆ ಧೃತಿ ಅಂತ ಹೆಸರು ದೇಹೇಂದ್ರಿಯಗಳು ಕುಸಿಯುವಾಗ ಎತ್ತಿ ಹಿಡಿಯೋದು ಧೃತಿ ಅಂತ ಹೇಳಿದ್ದಾರೆ ತೇಜಃ ಕ್ಷಮಾ ಧೃತಿ ಅಂತ ಅನ್ನುವಾಗ ಆ ಇಂದ್ರಿಯಗಳಲ್ಲಿ ನೋವಿದ್ರೆ
ಅದನ್ನು ಸಹಿಸ್ಕೋಬೇಕು. ಶೀತ ಅಂದ್ರೆ ಹಸಿವು ಬಾಯಾರಿಕೆ ಆದ್ರೆ ತಡ್ಕೋಬೇಕು, ಅದು ಧೃತಿ. ಇಂದ್ರಿಯಗಳ ಅವಸಾದ ಇದೆಯಲ್ಲ, ಕುಸಿಯೋದು, ಅದನ್ನು ಎತ್ತಿ ಹಿಡಿಯೋದು ಧೃತಿ. ಇಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ತಾನು ಯಾವ ದಾರಿಯಲ್ಲಿ ಹೋಗ್ಬೇಕೋ ಅಲ್ಲಿ ತಕ್ಕ ಹಾಗೆ ಆ ದೇಹೇಂದ್ರಿಯಗಳನ್ನು ಜೋಡಿಸ್ಕೊಳ್ಳೋದು. ಕಾರ್ಯಕರಣ ಸಂಘಾತಂ ನಿಯಮನಂ ಕೃತ್ವ ವಶೀಕೃತ್ಯ, ಹತೋಟಿಲಿ ಇಟ್ಕೊಂಡು ಅಲ್ಲೇ ಬೇರೆ ಕಡೆ ಹೋಗ್ಬಾರ್ದು, ಅದೇ ಇರ್ಬೇಕು. ಇನ್ನು ಅಲ್ಲಿ ಹೋಗಿ ಕೂತ ಮೇಲೂ ಕೂಡ ಶಬ್ದಾದಿಗಳು ಬಂದೇ ಬರುತ್ತೆ. ಮೈಕ್ ಹಾಕ್ತಾರೆ, ಗಲಾಟೆ ಆಗತ್ತೆ, ರುದ್ರ ಹೇಳ್ತಾರೆ, ಏನೇನೋ ಹೇಳ್ತಾನೆ ಇರ್ತಾರೆ, ಗಲಾಟೆಯೂ ಗಲಾಟೆ. ಅನ್ನದಾರಿಗೆ ಬರುವ ಅಡ್ಡದಾರಿಗಳೆಲ್ಲ ಗಲಾಟಿನೇ. ಈಗ ಓಂಕಾರ ಧ್ಯಾನ ಮಾಡೋನಿಗೆ ರುದ್ರ, ಯಾಕಪ್ಪ ಈ ರುದ್ರ ಹೇಳ್ತಾರೆ, ಇವ್ರು ಸುಮ್ಮನೆ ಮೌನ ಓದೋದ್ ಬಿಟ್ಟು ಹೊಡು ಹುಡು 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 ಹೇಳ್ತಾರೆ. ಮನುಷ್ಯನಿಗೆ ಅಭ್ಯಾಸ ಪ್ರಯತ್ನ ಸುಲಭ, ವಿವೇಕ ಪ್ರಯತ್ನ ಕಷ್ಟ. ಆದ್ರೆ ಗೌರವ ಕೊಡೋದು ಅಭ್ಯಾಸ ಪ್ರಯತ್ನಕ್ಕೆ. ಜನ ಎಲ್ಲ ಬಾಯಿಲೆ ಘಟ್ ಮಾಡಿದೆ ಏನ್ ಘಟ್ ಮಾಡೋದಿಲ್ಲ, ಏನು ವಿವೇಕ ಪ್ರಯತ್ನ ಇದೆಯಲ್ಲ ಅದು ಅಭ್ಯಾಸದಿಂದ ಬರುವ ಪ್ರಯತ್ನಕ್ಕಿಂತ ಶ್ರೇಷ್ಠವಾದದ್ದು. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಅಂದ. ಅಂದ್ರೆ ಮನುಷ್ಯನಿಗೆ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ಬರ್ತದೆ. ಶಬ್ದ ಬ್ರಹ್ಮ ಅಂದ್ರೆ ಆವೃತ್ತಿ ಮಾಡಿ ಪ್ರಯತ್ನದಿಂದ ಅಭ್ಯಾಸ ಮಾಡೋಕ್ಕಿಂತಲೂ ವಿವೇಕದ ಮಾರ್ಗಕ್ಕೆ ಹೊರಟ ಅನ್ನೋದು ಉತ್ತಮ, ಬಹಳ ಶ್ರೇಷ್ಠ. ಇಂಥದ್ದು ಬಹಳ ಜನ ಗೊತ್ತಿಲ್ಲ. ವಿವೇಕ ಮಾರ್ಗದಲ್ಲೂ ಪುಣ್ಯ ಪಾಪಗಳು ಉಂಟು, ತಪ್ಪು ನಿಶ್ಚಯ ಮಾಡಬಾರ್ದು, ಒಳ್ಳೆ ವಿವೇಕದಲ್ಲೂ ಪುಣ್ಯ ಉಂಟು ಅಂತ ಅದು ಮಾಡಲ್ಲ. ಹೇಳಿದ್ದು ಎಷ್ಟು ಸಲ ಹೇಳಿದ್ರು ಅದೇ ಹೇಳು. ನಿಯಮನ ಶಬ್ದಾದೀನ್ ಶಬ್ದ ಆದಿ ಏಷಾಂತೆ ಶಬ್ದಾದಯ ತಾನ್ ವಿಷಯಾನ್ ತ್ಯಕ್ತ್ವಾ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ತಾನಾಗಿ ಕೆಲವು ಬರುತ್ತೆ, ನಾವಾಗಿ ಕೆಲವು ಒಟ್ಟಿಸ್ಕೊಂಡು ಹೋಗ್ತೀವಿ. ಶಬ್ದವು ತಾನಾಗಿ ಬರುತ್ತೆ, ರೂಪಕ್ಕೆ ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ. ವಾಸನೆ ತಾನಾಗಿ ಬರುತ್ತೆ, ರುಚಿ ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ. ಅಂದ್ರೆ ಒಂದೊಂದು ವಿಷಯಗಳು ಒಂದೊಂದು ರೀತಿ ಒಂದೊಂದು ದಾರಿಗೆ ಎಳೆಯುತ್ತೆ. ಅವುಗಳನ್ನ ಹೊರಗೆ ಬಿಟ್ಬಿಡೋದು ಅಂದ್ರೆ ತಾನಾಗಿ ಬಂದದ್ದನ್ನು ತಡ್ಕೊಳ್ಳೋದು, ನಾವಾಗ ಹೋಗದಾಗ ಇರುವ ಮಾಡ್ಕೊಳ್ಳೋದು. ಅದನ್ನು ತಿನ್ಬೇಕು, ಇದನ್ನು ತಿನ್ಬೇಕು, ಆ ವಾಸನೆ ಹೀಗಿರುತ್ತೆ, ಅದರ ಚಾಪಲ್ಯ ಅವೆಲ್ಲ ಬಿಟ್ಬಿಡೋದು. ಶಬ್ದವು ಅಷ್ಟೇ ಸಹಿಸ್ಕೋಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಶಬ್ದಕ್ಕೆ ನೀ ಬರಬೇಡ, ಶಬ್ದ ಬರಬೇಡ ಅಂದ್ರೆ ಕೇಳೋದ ಬಂದೇ ಬೀಳುತ್ತೆ. ಆದ್ರೆ ಬೇರೆ ಕಡೆ ಮನಸ್ಸು ಮಾಡಿದ್ರೆ ಆಗತ್ತೆ. ಶಬ್ದವನ್ನು ತಡ್ಕೊಳ್ಳೋದು ಬಹಳ ಕಷ್ಟ. ನಮ್ಮ ಮನಸ್ಸನ್ನು ಬೇರೆ ಕಡೆ ಕೇಳದ ಹಾಗೆ ಇಡೋದು ಒಂದು ರೀತಿ, ಅಥವಾ ನಮ್ಮಲ್ಲೇ ಒಂದು ಶಬ್ದವನ್ನ, ಉತ್ತಮವಾದ ಶಬ್ದವನ್ನು ಉಚ್ಚಾರಣೆ ಮಾಡೋದು ಒಂದು ರೀತಿ, ಹೊರಗಡೆ ಬರೋ ಶಬ್ದವನ್ನು ತಡ್ಕೊಳ್ಳೋದು ಇನ್ನೊಂದು ರೀತಿ. ಏನ್ ಮಾಡಕ್ಕಾಗತ್ತೆ ಅಷ್ಟೊತ್ತು. ಕಿವಿ ಹತ್ತಿ ಹಾಕೊಳ್ಳೋದಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಹಾಕ್ತಾರಲ್ಲ ವಿಷ್ಣು ಸಹಸ್ರನಾಮ, ಏನ್ ಹಾಕ್ತಾರ? ಸಂಜೆ ಒಂದ್ಸಲ ಹಾಕ್ತಾರೆ, ಬೆಳಗ್ಗೆ ಒಂದ್ಸಲ ಹಾಕ್ತಾರೆ, ಲೋ ಹಾಕೋತಾರೆ. ಚೆನ್ನಾಗಿರುತ್ತೆ. ಇವಿನ ರೂಪ ರಸ ಗಂಧ ಮುಳುವುದೇ ಇಲ್ಲ. ಎಲ್ಲ ರೂಪನೂ ಚೆನ್ನಾಗಿದೆ, ಎಲ್ಲ ಶಬ್ದವೂ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ. ಈಗ ಶಬ್ದಾದಿ ವಿಷಯಗಳನ್ನ ತ್ಯಕ್ತ್ವ ಅಂದ್ರೆ ಹೊರಗಡೆನೆ ಬಿಟ್ಟು ಬಿಡಿ ಅಂತ. ಅಂದ್ರೆ ಅದರ ಕಡೆ ಔದಾಸೀನ್ಯ ಅನ್ನೋದು ರಾಗದ್ವೇಷಕ್ಕೆ ಔಷಧಿ. ಇಂದ್ರಸ್ಯೇಂದ್ರಸ್ಯಾರ್ಥೆ ರಾಗದ್ವೇಷಗಳು ಉಂಟಾಗತ್ತಲ್ಲ, ಅದು ಬರದ ಹಾಗೆ ಮಾಡ್ಬೇಕಾದ್ರೆ ಉದಾಸೀನ ಆಗಿರ್ಬೇಕು. ಯಾವ್ದ ಶಬ್ದ ಇದೇನು, ಯಾವ ರೂಪ ಅದೇನು ಬರುತ್ತೆ ಹೋಗುತ್ತೆ, ಏನ್ ಸಂಬಂಧ ಇಲ್ಲ. ಅದನ್ನ ತ್ಯಕ್ತ್ವ. ಸಾಮರ್ಥ್ಯ ಶರೀರ ಸ್ಥಿತಿ ಮಾತ್ರ ಹೇತುಭೂತಾನ್ ಕೇವಲಾನ್ ಮುಕ್ತ್ವಾ ತತೋಧಿಕಾನ್ ಸುಖಾರ್ಥಾನ್ ತ್ಯಕ್ತ್ವಾ ಇತ್ಯರ್ಥಃ. ಅಲ್ಲ, ಪೂರ್ತಿ ಬಿಡೋಕ್ ಆಗಲ್ವಲ್ಲ. ಶರೀರದ ಊಟ ತಿಂಡಿ ಎಲ್ಲಾದ್ರೂ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರವಾಗಿ ಶರೀರ ಸ್ಥಿತಿಗೆ ಮಾತ್ರವಾದಂತಹ ಶಬ್ದ ಸ್ಪರ್ಶ ರೂಪಸಗಂಧಗಳು. ಈಗ ಅನ್ನ ತಿನ್ನಬೇಕು, ವಾಸನೆ ಬರುತ್ತೆ, ಸರಿ, ಅದು ಏನೋ ಮಾಡೋಕ್ಕಾಗಲ್ಲ. ರುಚಿ ನೋಡ್ಬೇಕೋ, ಕಹಿ ತಿನ್ನೋಕ್ಕಾಗತ್ತನ. ಹಾಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಶರೀರ ಸ್ಥಿತಿ ಮಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬಹುದು ಅಂದ್ರು ಭಾಷ್ಯಕಾರರು. ಶರೀರ ಸ್ಥಿತಿ ಮಾತ್ರ ಅಂದ್ರೆ ಶರೀರ ಉಳ್ಕೊಳ್ಳೋ ಅಷ್ಟು ಅಂದ್ರೆ ಶರೀರವು ಒಂದು ಸಾಧನ, ಅದು ತತ್ವ ವಿಚಾರದ ಕಡೆಗೆ ಒಳ್ಳೆಯ ದಾರಿಯಲ್ಲಿ ನಡಿಬೇಕು. ಅದಕ್ಕೆ ಕಾರಣವಾದಂತಹ ಆಹಾರ ಪಾನೀಯ ಇವುಗಳು, ದೇಹ ಶುದ್ಧಿ ಇವುಗಳಲ್ಲೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೇ ನಾನು ಕರ್ಮವನ್ನ 3 ಭಾಗ ಮಾಡಿದ್ರೆ, ಪುಣ್ಯಕರ್ಮ, ಭೋಗ ಕರ್ಮ, ಶರೀರ ಸ್ಥಿತಿ ಕರ್ಮ ಅಂತ. ಶರೀರ ಯಾತ್ರಾ ಕರ್ಮ ಬಿಡೋಕ್ಕಾಗಲ್ಲ, ಭೋಗ ಕರ್ಮ ಬಿಡಬಹುದು, ಹಣದ ಕರ್ಮ, ದುಡ್ಡಿನ ಕರ್ಮ ಅನ್ನೋದು ಬಿಡಬಹುದು, ಇದನ್ನ ಬಿಡೋಕ್ಕಾಗಲ್ಲ. ಅದನ್ನ ಬಿಟ್ಟು ಉಳಿದ ಹೆಚ್ಚಿನ ಇಂದ್ರಿಯ ಸುಖಾರ್ಥವಾದ್ದು,
ಕಣ್ಣಿಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಕಿವಿಗೆ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳಿ ಇಂದ್ರಿಯ ಸುಖಾರ್ಥವಾದ ಎಲ್ಲ ವಿಷಯಗಳನ್ನು ಬಿಟ್ಟು ಏನಪ್ಪಾ ಬಿಡೋಕ್ಕಾಗತ್ತನ? ಆಗಲ್ಲ. ಅದೆಲ್ಲ ಮುಗಿಸಿದ್ಮೇಲೆ ಏಯಾತಿ ಹಾಗೆ ವಯಸ್ಸಾದ ಅನುಭವಿಸೋಕ್ ಆಗಲ್ವಲ್ಲ, ಅವಾಗ ಏನ್ ಮಾಡ್ತೀಯ? ಕಣ್ ಕಾಣದೇ ಇದ್ದಾಗ ಕಣ್ಣೇ ಕಾಣಲ್ಲ, ಎಂತ ಅನುಭವಿಸ್ತೀಯ? ಏನೋ ಮಾಡಕ್ಕಾಗಲ್ಲ, ನಡಿಯೋಕೆ ಆಗಲ್ಲ. ನಡಿಬೇಕು ಅಂದ್ರೆ ಮನಸ್ಸಲ್ಲಿದ್ರು ಆಗಲ್ಲ, ಮನಸ್ಸಲ್ಲಿದ್ರು ದೇಹದಿಂದ ಕೇಳಲ್ಲ. ವಯಸ್ಸಾದ್ಮೇಲೆ ಗೊತ್ತಾಗತ್ತೆ. ಹೀಗೆ ಶರೀರ ಸ್ಥಿತ್ಯರ್ಥತ್ವೇನ ಪ್ರಾಪ್ತೇಶು ರಾಗದ್ವೇಷು ವಿಧಸ್ಯ ಚ ಪರಿತ್ಯಜ್ಯ ಚ. ಇಲ್ಲಿ ಶಬ್ದಾದೀನ್ ವಿಷಯ ತ್ಯಕ್ತ ಅಂದ್ಮೇಲೆ ತಾನಾಗೆ ರಾಗದ್ವೇಷ ಹೋಯ್ತಲ್ಲ ಅಂದ್ರೆ ಇಲ್ಲ. ಶರೀರ ಸ್ಥಿತಿಗೋಸ್ಕರ ಅನ್ನಪಾನೀಯಗಳನ್ನು ತಗೋಬೇಕಾಗತ್ತೆ ಅಂದ್ರು. ಅವುಗಳಲ್ಲಿ ರಾಗದ್ವೇಷ ಮಾಡ್ಬೇಡ ಅಂದ್ರು. ಇವತ್ತು ಖಾರ ಆಯ್ತು, ಇವತ್ತು ಉಪ್ಪ ಆಯ್ತು, ಇವತ್ತು ಹುಳಿ ಆಯ್ತು ಅಂತ ಅದೆಲ್ಲ ಹೇಳ್ಬೇಡ. ರಾಗದ್ವೇಷಗಳನ್ನ ಆಹಾರ ತಗೊಳ್ಳುವಾಗಲೂ ಯೋಚನೆ ಮಾಡಬೇಡ ಅಂದ್ರೆ ಎಷ್ಟು ಕಷ್ಟ ಇರೋದು. ಇದು ಧ್ಯಾನ ಯೋಗಿಯಾದಂಥ ಸಾಧಕನಿಗೆ ತತ್ವ ವಿಚಾರದಲ್ಲಿ ಮುಳುಗೋನು. ಧ್ಯಾನ ಅಂದ್ರೆ ಸುಮ್ಮನೆ ಕೂರೋದಲ್ಲ, ಮನಸ್ಸನ್ನ ಸಮಾಧಿ ಕರ್ಕೊಂಡು ಹೋಗೋದಲ್ಲ. ತತ್ವ ವಿಚಾರದಲ್ಲೇ ಭಾಷ್ಯ ಚಿಂತನೆಯಲ್ಲೇ ಕುಳಿತುಕೊಳ್ಳೋರು ಹೇಳುವಂಥ ಇದು ಸಂಗತಿಗಳು. ಯಾಕಂದ್ರೆ ಟೈಮ್ ಬಹಳ ಉಳಿಸ್ಕೋಬೇಕು ನಾವು. ಅದು ಇದು ಮಾಡಿ ಖರ್ಚು ಮಾಡೋದಲ್ಲ. ಟೈಮನ್ನು ಎಷ್ಟು ಜಾಸ್ತಿ ಉಳಿಸ್ಕೋಬೇಕೋ, ಎಷ್ಟು ದೇಹಕ್ಕೆ ಎಷ್ಟು ಬಳಸೋಗ್ಬೇಕೋ ಅಷ್ಟನ್ನೇ ಇಟ್ಕೊಂಡು ಅವುಗಳಲ್ಲೂ ರಾಗದ್ವೇಷ ಮಾಡಿದ್ರೆ ಮತ್ತೆ ಅಲ್ಲೇ ಹೋಗುತ್ತೆ. ಇವತ್ತು ಹೇಗಿತ್ತು ತಿಂಡಿ ಅಂದ್ರೆ ಅದನ್ನೇ ವರ್ಣನೆ ಮಾಡಕ್ ಅರ್ಧ ಗಂಟೆ ತಗೊಂಡ್ಬಿಡ್ತಾನೆ. ಹಾಗೆ ಮಾಡ್ಬೇಕಾಯ್ತು, ಹೀಗೆ ಮಾಡಿದ್ರೆ ಹೀಗಾಗ್ತಿತ್ತು, ಹಾಗಾಗ್ತಿತ್ತು. ಅದನ್ನ ಅದೇನೋ ಆ ಕಾಲಕ್ಕೆ ಪ್ರಾರಬ್ಧ ಬಂತು. ನಮ್ಮ ಹಣೆ ಬರ. ಇವತ್ತು ಖಾರ ಆಯ್ತಾ ಖಾರ, ಇವತ್ತು ಹುಳಿ ಹೆಚ್ಚಾಯ್ತಾ ಹುಳಿ, ಇವತ್ತು ಉಪ್ಪು ಹೆಚ್ಚಾಯ್ತಾ ಉಪ್ಪು. ಅವುಗಳಲ್ಲಿ ರಾಗದ್ವೇಷಗಳನ್ನ ಕೈ ಬಿಟ್ಟು ಯಾವುದ್ರಲ್ಲೇ ದೇಹಸ್ಥಿತಿ ಮಾತ್ರ ಪ್ರಯೋಜನವಾದ ವಿಷಯಗಳಲ್ಲೂ ಕೂಡ ರಾಗದ್ವೇಷವನ್ನು ಇಟ್ಕೊಳ್ಳದೆ ಅಂದ್ರು. ಇದು ಕಷ್ಟಕರವಾದ. ಈ ಮೂರಲ್ಲಿ ಪುಣ್ಯ ಕರ್ಮ ಬಿಡೋದ್ ಕಷ್ಟವೋ, ದುಡ್ಡಿನ ಕರ್ಮ ಬಿಡೋದ್ ಕಷ್ಟವಾ? ಕಷ್ಟ. ದುಡ್ಡಿಲ್ದೆ ಅಂತ ಪುಣ್ಯ ಕರ್ಮ ಮಾಡ್ತೀಯ? ಎಂತ ಪುಣ್ಯ ಕರ್ಮ ಮಾಡ್ತೀಯ ದುಡ್ಡಿಲ್ದೆ? ಒಬ್ಬನೇ ಕೂತ್ಕೊಂಡು ಹೊಳೆಯಲ್ಲಿ ಮುಳುಗ್ಬೇಕಷ್ಟ. ಹೇಳ್ದೆ 2 ಸಲ 3 ಸಲ ಹೇಳ್ಬೇಕು, 2 ಸಲ ಮುಳುಗ್ಬೇಕು, 1 ಸಲ ಹೇಳ್ಬೇಕು. ಪುಣ್ಯಕರ್ಮ ಅಂತ. ಹೀಗೆ ರಾಗದ್ವೇಷಗಳಿಲ್ಲದೆ ದೇಹಸ್ಥಿತಿ ಯಾತ್ರೆಯನ್ನು ಮಾಡಿಸ್ಕೊಂಡೋಗಿ ಆ ದೇಹಸ್ಥಿತಿ ಯಾತ್ರೆಯಲ್ಲಿ ಉಳಿದ ಸಮಯವಷ್ಟು ಇನ್ನು ಯಾವುದಕ್ಕೆ ವಿನಿಯೋಗಿಸ್ಬೇಕು ಅಂತ ಮುಂದೆ ಹೇಳ್ತಾರೆ. ಈಗ ಮೊದಲನೇ ಶ್ಲೋಕ ಆಯ್ತು. ಬುದ್ಧ ಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯಚ ತ್ಯಕ್ತ ರಾಗದ್ವೇಷವು ವಿಧಸ್ಯ ಚ. ಈಗ ಹೇಳ್ತಾರೆ ವಿವಿಕ್ತ ಸೇವಿ ಲಘ್ವಾಷಿ ತತಃ ವಿವಿಕ್ತ ಸೇವಿ ಅರಣ್ಯ ನದಿ ಪುಲಿನ ಗಿರಿಗುಹಾದೀನ್ ವಿವಿಕ್ತಾನ್ ದೇಶಾನ್ ಸೇವಿತುಂ ಶೀಲಂ ಅಸ್ಯ ಇತಿ ವಿವಿಕ್ತ ಸೇವಿ. ಇದು ತತ್ವ ಚಿಂತನೆಯಲ್ಲಿ ಸತ್ಸಂಗದಲ್ಲಿ ಮುಳುಗಿದ್ರೆ ಉತ್ತಮ, ಏಕಾಂತದಲ್ಲಿ ಮುಳುಗೋದಾದ್ರೆ ಅದು ಪರವಾಗಿಲ್ಲ. ಒಟ್ಟು ಶಂಕರ ಭಾಷ್ಯದಲ್ಲೇ ಮುಳುಗಿ ಏಕಾಗ್ರತೆಯನ್ನು ಅದೇ ಇಷ್ಟವಾಗಿ ಬಹಳ ರುಚಿ ಹತ್ತಿ ಒಂಥರ ತಾದಾತ್ಮ್ಯತೆಯಿಂದ ಮುಳುಗೋದಿದೆಯಲ್ಲ, ಅದು ಬಹಳ ಶ್ರೇಷ್ಠ. ಅದು ಒಬ್ಬನೇ ಆಗತ್ತಾ ಎಲ್ಲರೂ ಸೇರಿದ್ರಾಗತ್ತಾ ಅನ್ನೋದು ಅವರವರ ಯೋಗ್ಯತೆ. ಕೆಲವರಿಗೆ ಸತ್ಸಂಗ ವಾಸಿ ಸುಲಭ, ಕೆಲವರಿಗೆ ಏಕಾಂತವಾಗಿದ್ರೆ ನಾನು ಒಬ್ಬನೇ ಇದ್ರೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಆ ಥರ ಇರ್ತಾರೆ. ಇದು ಅವರವರ ದಾರಿ, ಎಲ್ಲರೂ ಒಂದೇ ದಾರಿ ಇರೋಲ್ಲ. ಆದ್ರಿಂದ ಈ ವಿವಿಕ್ತ ಸೇವಿ ಅನ್ನೋದು ಕಾಡಿಗೆ ಹೋದ್ರೆ ಊಟದ ಯೋಚನೆ ಹೆಚ್ಚಾಗತ್ತೆ. ಏಕಾಂತ ಅಂತ ಹೇಳಿ ಎಲ್ಲ ಹೋದ್ರೆ ಊಟ ಯಾರು ಹಾಕ್ತಾರ? ನಂಬಿದ್ರೆ ದೇಹ ಬಿಡೋಕೆ ರೆಡಿ. ಯಾರ ಯೋಗಕ್ಷೇಮ? ಅದು ಯೋಗಕ್ಷೇಮ ಒಳ್ಳೆ ಇನ್ನೊಂದು ಶರೀರ ಕೊಡ್ತಾನ. ಇದು ಲೆಡ್ ಆಗಿದೆ ಅಂತ ನಂಬಿಕೆ ಅಂದ್ರೆ ಒಳ್ಳೆ ಚೆನ್ನಾಗಿದೆ. ನಂಬಿಕೆ ಅನ್ನೋ ಶಬ್ದ ಬರೀ ದೃಷ್ಟವಾದದ್ ಬಿಟ್ಟು ನಂಬಿಕೆ ಅಲ್ಲ. ಈಗ ಒಳ್ಳೆ ವಿಷ ಕೊಟ್ಟಿದ್ದಾರೆ, ಕುಡಿತೀನಿ, ಯೋಗಕ್ಷೇಮ ಅಂತ ಕುಡಿತಾರ? ಹುಚ್ಚದು. ಯಾವುದು ಎಲ್ಲ ನಾವ್ ಮಾಡೋದೆಲ್ಲ ಯೋಗಕ್ಷೇಮ ಒಂದೇ. ಆತ್ಮಚಿಂತೆ ಮಾಡೋ ನಮ್ ಡ್ಯೂಟಿ ಮಾಡ್ತಾ ಇರ್ಬೇಕು. ನಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರು ನೋಡ್ಕೊಳ್ತಾರೆ. ನಾನೇ ದುಡ್ಡು ಇಟ್ಕೋತೀನಿ, ನಾನೇ ಅಡುಗೆ ಮಾಡ್ಕೋತೀನಿ. ಅಲ್ಲಪ್ಪ, ವಿವಿಕ್ತ ಸೇವಿ ಮುಖ್ಯ ಅಂದ್ರೆ
ಹಾ ಅದನ್ನೇ ಬಿಡ್ಬೇಕು. ಮುಂದಿನ ಅವ್ರು ನೋಡ್ಬೋದು. ಬರೀ ಸುಳ್ಳು ಇದು ಬರೀ ಹೇಳೋಕ್ ಚೆನ್ನಾಗಿರುತ್ತೆ ಅಷ್ಟೇ. ಧ್ಯಾನಯೋಗ ಬರೋ ನಿತ್ಯ ಮೇಲೆ ಉಂಟು. ಧ್ಯಾನಯೋಗ ಬರೋ ನಿತ್ಯಂ ಅನ್ನೋ ಶಬ್ದ ದೇಹಾದಿ ಯಾತ್ರೆ ಬಿಟ್ಟು ಉಳಿದ ಟೈಮಲ್ಲೇ. ಅದು ಆ ದೇಹದಿಂದ ನಾನು ಮಾಡ್ಕೋಬೇಕಾ? ದೇಹಾದಿ ಯಾತ್ರೆ ನಿನ್ನ ಆಟ ಯಾರು ಊಟ ಮಾಡಕಾಗತ್ತೆ? ನೀನ್ ಊಟ ಮಾಡ್ಬೇಕಾ? ಮಾಡು. ಹಾ ಮತ್ತ ನಿನ್ ದೇಹ ಶುದ್ಧಿ ಯಾರಾದ್ರೂ ಮಾಡ್ಕಾಕತ್ತಾ? ಅಡಿಗೆ ಗಿಡಿಗೆ ನಿನ್ನ ಮಾಡ್ಕೋಬೇಕಾ? ಅಕ್ಕಿ ಅಕ್ಕಿ ತಂದ್ಕೊಂಡು ಅಲ್ಲಪ್ಪ ಏನ್ ಮಾಡ್ಕೋಬೇಕು ಮಾಡ್ಬಾರ್ದು ಎಲ್ಲ ಏನು ನಿಚೀಚ ಬ್ರಹ್ಮಚಾರಿ ಸಿದ್ಧಾಂತ ಸ್ವಾಮಿ ನಾವು ನಾಯಿ ಶೂ ಬಿಡ್ತಾರೆ ಅಷ್ಟೇ ಅಂತಾರೆ. ನಾಯಿ ಕೋಲ್ ತಗೊಂಡ್ ಹೊಡಿತಾರ ಹೋಗೇ ಇಲ್ಲ ಅಂದ್ಬಿಡ್ತಾರ. ಎಲ್ಲೆಲ್ಲೋ ಇದ್ದೀರಾ ನಾನು ನನ್ನ ವ್ಯಕ್ತಿಗತ ವಿಷಯವೇ ಅಲ್ಲ ಇದು, ಭಾಷ್ಯ ವಿಷಯ. ಭಾಷೆಯಲ್ಲಿ ಏನಿದೆ ಅಷ್ಟೇ ಹೇಳೋದು. ಅರಣ್ಯ ನದಿ ಪುಲಿನ ಗಿರಿ ಗುಹಾದೀನ್. ಅರಣ್ಯಕ್ಕೆ ನದಿ ದಡ ನದಿ ಪುಲಿನ ಒಂದ್ ಮಾಡ್ಬೇಡ. ನದಿಯಲ್ಲಿರುವಂತ ಮರಳು ಬೆಟ್ಟದ ಗುಹೆ ಇಂಥ ಏಕಾಂತ ಜಾಗದಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಬೇರೆ ಶಬ್ದ ಬೇರೆ ಜನ ಬರ್ತಾರೆ. ಈಗ ಸಿಗೋಲ್ಲ, ಎಲ್ಲಿ ಹೋದ್ರು ಜನ ಇರ್ತಾರೆ. ನೀವು ಪಾರ್ಕಿಗೆ ಹೋದ್ರು ಜನ ಇರ್ತಾರೆ, ಕಾಡಿಗೆ ಹೋದ್ರು ಬೇಲಿ ಹಾಕಿರ್ತಾರೆ, ಓಡಿಸ್ತಾರೆ. ವ್ಯತಿರಿಕ್ತವಾದ ಜಾಗ ಇಲ್ವೇ ಇಲ್ಲ. ಸಾರ್ವತ್ರಿಕವಾಗಿ ಒಂದು ಜಾಗವೂ ಇಲ್ಲ. ಎಂತ ಹುರುಹಳ್ಳಿ ಎಂತ ಹುರುಹಳ್ಳಿ ಯಾಕೆ ಹೋಗ್ಬೇಕಾ? ಇರೋ ಜಾಗ ಏಕಾಂತವಾಗ್ಬೇಕು. ಏಕಾಂತ ಜಾಗ ಹುಲಿ ಇದೆ. ಮತ್ತೂರಲ್ಲಿ ಹೊಳೆ ದಡಕ್ಕೆಲ್ಲ ಬೇಲಿ ಹಾಕಿ ಅದಕ್ಕೆ ಬೀಗ ಹಾಕೋತಾ ಇದ್ದಾರೆ. ಏಕಾಂತ ಏನೋ ಎಲ್ಲ ನಮ್ದಾಗ್ಬೇಕು, ನಮ್ಗಿರ್ಲಿ ಹುಚ್ಚು. ಇದು ಈ ಸಂಘ ಸಂಸ್ಥೆಗಳು ಇನ್ನೂ ಜಾಸ್ತಿ. ಎಲ್ಲ ದೇವಸ್ಥಾನ ನಮ್ದು, ಮಠ ನಮ್ದು, ಅದು ನಮ್ದು, ಬೀಗ ಹಾಕ್ರಿ. ಅದು ಯಾವುದು ಸಾರ್ವತ್ರಿಕ ಜಾಗ ಅಂತ ಇಟ್ಟಿರ್ತಾರೋ ಅದನ್ನೇ ಆಕ್ರಮಣ ಮಾಡಿ ನಮ್ದು ನಮ್ದು ಮಾಡ್ಕೊಂಡ್ರೆ ಹೋಯ್ತದು, ಕೆಟ್ಟೋಯ್ತು. ಹೀಗೆ ಇಂಥ ದೇಶದಲ್ಲಿ ಏಕಾಂತದಲ್ಲೇ ಇರೋ ಸ್ವಭಾವ ಅಂದ್ರೆ ಬೇರೆ ಜನರು ತೊಂದರೆ ಆಗ್ಬಾರ್ದು, ತನಗೂ ತೊಂದರೆ ಆಗ್ಬಾರ್ದು. ಯಾವ್ದು ವಾಸೆ? ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಂತ ಏಕಾಂತಕ್ಕೆ ಹೋಗೋದ, ಅಥವಾ ಬೇರೆಯವ್ರನ್ನ ನಮಗೆ ತೊಂದರೆ ಆಗತ್ತೆ ಅಂತ ಏಕಾಂತಕ್ಕೆ ಹೋಗ್ಬೇಕಾ? ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ ಮಾಯಾ ಅಲ್ಲ, ಒಳಗಿರೋದು ಹೇಳ್ಬೇಕು. ನೀನು ಬಾಯಲ್ಲಿ ಹೇಳೋದಲ್ಲ. ಹೀಗೆ ವಿವಿಕ್ತ ಸೇವೆ ಏಕಾಂತದಲ್ಲೇ ಇರೋದು. ಲಘ್ವಾಶೀಂದ್ರು ಲಘ್ವಶನಶೀಲ, ಕಡಿಮೆ ತಗೋಬೇಕು ಅಂತ. ಯಾಕಂದ್ರೆ ಆಹಾರವೇ ಜೀರ್ಣವಾಗುವ ನಿದ್ದೆಗೆ ಹೊರಟೋಗತ್ತೆ. ಹುಳಿ ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಹೊಡೆದು ಬಿಡೋದು ಅಂದ್ರೆ ಕಡಿಮೆ, ಹಸಿವು ಅಡಗುವಷ್ಟೇ ತಗೋದು. ಇಷ್ಟು ಇಷ್ಟು ಅಷ್ಟು ಪುಷ್ಟಿನ ಗ್ರಾಸ 8 ತುತ್ತು. ಈಗ ಭಾಷ್ಯಕಾರರು ಇದು ಎರಡಕ್ಕೂ ಹೇಳ್ತಾರೆ. ವಿವಿಕ್ತ ಸೇವಾ ಲಘ್ವಶನಯೋ ನಿದ್ರಾದಿ ದೋಷ ನಿವರ್ತಕತ್ವೇನ ಚಿತ್ತ ಪ್ರಸಾದ ಹೇತುತ್ವಾದ್ ಗ್ರಹಣಂ. ಏಕಾಂತ ಸ್ಥಾನ ವಿಕ್ಷೇಪ ಪರಿಹಾರಕ್ಕೆ, ಲಘ್ವಶನ ನಿದ್ರಾ ಪರಿಹಾರಕ್ಕೆ. 2 ದೋಷ, ಆ ಕಡೆ ಈ ಕಡೆ ನೋಡೋದಿದೆಯಲ್ಲ, ಚಾಂಚಲ್ಯ, ಅದು ಹೋಗ್ಬೇಕು. ಆದ್ಮೇಲೆ ನಿದ್ದೆ ಬರಬಾರ್ದು. ಯಾವುದಕ್ಕ? ತತ್ವ ವಿಚಾರ ಮಾಡುವಾಗ. ಇದು ಇಷ್ಟು ರೆಡಿ. ಇಲ್ಲಿ ಬರೀ ಸನ್ಯಾಸಿಗೆ ಅಂತ ಏನ್ ಹೇಳಿಲ್ಲ. ಯಾರು ತತ್ವ ವಿಚಾರಕ್ಕೋಸ್ಕರ ಪೂರ್ತಿ ಕೂತ್ಕೋತಾರೋ ಅವರಿಗೆ ಅವರೇ ಸನ್ಯಾಸಿಗಳು. ನೀವ್ ಮಾಡ್ಕೊಬಿಟ್ರೆ ಬೇರೆ ಬಾಕಿಯವ್ರು ಯಾರ್ಯಾರು ಕೂತ್ಕೋತಾರ ಅವ್ರ. ನೀವೇನು ಟ್ರೇಡ್ ಮಾರ್ಕ್ ಹಾಕೊಂಡಿದೀರಾ? ಹಾ, ಮತ್ ಹೇಳ್ರಿ, ವೇಷ ಹಾಕೊಂಡವ್ರು ಅಡಿಗೆ ಮಾಡ್ಕೊಂಡು ಅದೆಲ್ಲ ಹೇಳ್ಬೇಡ್ರಿ. ಈಗ ಹೀಗೆ ತತ್ವ ವಿಚಾರಕ್ಕೋಸ್ಕರವೇ ಮುಡಿಪಾಗಿ ಇಟ್ಕೊಂಡವರು ಯಾರಿದಾರೋ ಅವರು ಏಕಾಂತ ಜಾಗದಲ್ಲಿ ಇರಬೇಕು. ಅಂದ್ರೆ ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು, ನನ್ನ ವಿಚಾರದಲ್ಲಿ ವಿಕ್ಷೇಪ ಆಗ್ಬಾರ್ದು ಅಂತ. ತುಂಬಾ ಜನ ಬರೋರು ಹೀಗೆ ಈ ಪಾಠದಲ್ಲೇ ಆ ಕಡೆ ಈ ಕಡೆ ನೋಡೋ ಹಾಗಾಗತ್ತೆ ಯಾರು ಬಂದ್ರು ಅಂತ. ಇನ್ನು ತತ್ವ ವಿಚಾರ ಕೂತ್ರು ಒಬ್ಬನೇ ಕೂತ್ರ ಆಗತ್ತಾ? ಇಷ್ಟು ಜನ ನೋಡ್ತಾ ಇದಾರೆ ನಮ್ಮನ್ನ, ಎಲ್ಲ ಹೋಗತ್ತೆ. ಆದ್ರೂ ಹೀಗೆ ಹಾಗೆ ಹೀಗೆ ಹೀಗೆ ನೋಡ್ತಾನೆ ಇರತ್ತೆ, ಕತ್ತು ಓಡಾಡ್ತಾನೆ ಇರತ್ತೆ. ಅದಕ್ಕೆ ಕಣ್ಣನ್ನು ಮಾತ್ರ ಬೇರೆ ಕಡೆ ಕಳಿಸ್ಬೇಡ ಅಂತ ನಾನು. ಆಸಾಗ್ರ ದೃಷ್ಟಿ, ಮೂಗಿನ ತುದಿ ನೋಡೋಕಲ್ಲ, ಆ ಕಡೆ ಈ ಕಡೆ ನೋಡ್ಬೇಡ ಅಂತ. ಹೀಗೆ ವಿವಿಕ್ತ ಸೇವಿತ್ವ ಅನ್ನೋದು ಚಾಪಲ್ಯ ಪರಿಹಾರಕ್ಕೆ, ಚಾಂಚಲ್ಯ ಪರಿಹಾರಕ್ಕೆ. ಲಘ್ವಶನ ನಿದ್ದೆ ಬರುತ್ತೆ, ಅದಕ್ಕೋಸ್ಕರ. ಚಿತ್ತ ಪ್ರಸಾದ, ಇದು 2 ಇದ್ರೆ ಅಂತಃಕರಣ ತಿಳಿಯಾಗ್ತಾ ಹೋಗುತ್ತೆ. ಆದ್ರಿಂದ ವಿವಿಕ್ತ ಸೇವಿ ಲಘ್ವಾಶ ಅಂತ. ಇನ್ನು ಯಥವಾಕ್ಕಾಯ ಮಾನಸಃ,
ವಾಕ್ಚ ಕಾಯಶ್ಚ ಮಾನಸಂಚ. ವಾಕ್ಯ ಕಾಯಶ್ಚ ಮಾನಸಂಚ. ಅದು ಸಮಸ್ತ ಪದ ಹೇಳಿಲ್ಲ, ಏನಿದೆ? ವಾಕ್ಕಾಯ ಮಾನಸಾನಿ ಯತಾನಿ ಸಂಯತಾನಿ ಯಸ್ಯ ಯದಾನಿ ಸಂಯತಾನಿ ಯಸ್ಯ ಜ್ಞಾನನಿಷ್ಠಸ್ಯ ಜ್ಞಾನನಿಷ್ಠಸ್ಯ ಸ ಜ್ಞಾನನಿಷ್ಠೋ ಯತಿಃ ಯತ ವಾಕ್ಕಾಯ ಮಾನಸಸ್ಯ. ಸಹ ಜ್ಞಾನನಿಷ್ಠೋ ಯದಿ ಯದವಾಕ್ಕಾಯ ಮಾನಸಃ ಸ್ಯಾತ್. ಮಾತು, ಮನಸ್ಸು, ದೇಹೇಂದ್ರಿಯ ಚೇಷ್ಟೆ ಈ ಮೂರು ಹತೋಟಿಲಿರ್ಬೇಕು. ಕಾಯಂತ ವಾಕ್ಯ ವಾಕ್ಯ ಸಂಬಂಧ ದ್ವಂದ್ವ ಬಹು ಇತರೆ ತರ ದ್ವಂದ್ವ ಮಾಡಿರೋದು. ತೇಷಾಂ ಸಮಾಹಾರ ಮಾಡಿಲ್ಲ. ಸಮಾಹಾರ ಮಾಡ್ಬೋದು. ಸಮಾಹಾರ ಮಾಡ್ಬೋದು. ಯಥಾನಿ ಅವರು ಯಥಾನಿ ಅಂತ ಹಾಕಿರೋದ್ರಿಂದ ಭೋಜನ ಮಾಡಿ. ಇತರೆ ತರ ದ್ವಂದ್ವ ಮಾಡಿದ್ದಾರೆ ಅಂತ ಗೊತ್ತಾ. ಇಲ್ಲಿ ಯಹ ಜ್ಞಾನನಿಷ್ಠ ಅಂದ್ರೆ ಏನರ್ಥ? ಜ್ಞಾನವಾದ ಮೇಲೆ ನಿಷ್ಠವೋ ಜ್ಞಾನಾರ್ಥಂ ನಿಷ್ಠವೋ? ಯಾಕೆ? ಅವನಿಗೆ ಇದೆ ವಿಧಿ. ಓ ಜ್ಞಾನ ಬುದ್ಧಿವಂತ. ಜ್ಞಾನಕ್ಕೋಸ್ಕರವೇ ಯಾರೋ ವಿಚಾರ ಮಾಡೋ ಕೂತ್ಕೋತಾನೆ. ಆದ್ರೆ ಅದು ಇದು ನೋಡಕ್ ಹೋಗ್ಬೇಡ. ಚಾಪಲ್ಯ ಬೇಡ, ಕೋಟೆ ನೋಡ್ತೀನಿ ಬೇಡ. ಕೋಟೆ ಬರೀ ನೋಡಲ್ಲ, ಅಲ್ಲೋಗಿ ಸೀರೆ ನೋಡ್ತೀಯ ಕಣೋ ನೀನು. ಹಾ ಇರ್ಬೇಕಾ? ಬ್ರಹ್ಮಚಾರಿ ಶತಮರ್ಕಟ ಎತ್ತದ. ಹೀಗೆ ಜ್ಞಾನಕ್ಕೋಸ್ಕರವೇ ತತ್ಪರತೆಯಿಂದ ಇರೋನು ಜ್ಞಾನನಿಷ್ಠ. ಜ್ಞಾನವಾದ ಮೇಲೆ ಇರೋನು ಜ್ಞಾನನಿಷ್ಠನೇ. ಇದು ಜ್ಞಾನವೇ ಬೇಕು ಅಂತ ಹೇಳಿ ಯಾರು ವಿಚಾರಕ್ಕೋಸ್ಕರ ಕೂತ್ಕೋತಾರೋ ಅವರು. ಇಲ್ಲಿ ಜಪ ತಪ ಓಂಕಾರ ಮಂತ್ರಸ್ವ ಅದೆಲ್ಲ ಯಾರು ಒಪ್ಪಲ್ಲ. ಇಲ್ಲಿ ತತ್ವ ವಿಚಾರ ಒಂದೇ. ಸ್ವಾಮಿಗಳು ಮುಂದೆ ಬರೀತಾರೆ, ಬೇರೆದು ಮಾಡ್ಬೇಡ್ರಿ ನೀವು ಅಂತ. ಹಾ ಈಗ ಬರುತ್ತೀಗ. ಈ ಮೂರನ್ನು ಯಾಕೆ ಹತೋಟಿ ಮಾಡ್ಬೇಕು ಅಂದ್ರೆ, ಮೂರಲ್ಲಿ ಯಾವ್ದು ಹೆಚ್ಚು ಹೊರಗಡೆ ಕಳ್ಸತ್ತೆ ಅಂದ್ರೆ ಮಾತು. ಮಾತಿದೆಯಲ್ಲ, ಹರಟೆ ಹೊಡೆದು ಕೆಲಸ ಆದ್ರೂ ಸ್ವಲ್ಪ ದೇಹ ದಂಡನೆ ಆಗತ್ತೆ, ಅಭಿಮಾನ ತಗ್ಗತ್ತೆ. ಈ ಮಾತು ಅಲ್ಲಿ ಇಡೀ ಸಮಯ ಹಾಳು, ಕರ್ತವ್ಯ ಹಾಳು, ಅತ್ಯಂತ ಕೆಟ್ಟದು. ಈ ಹರಟೆ ಹೊಡೆಯೋದು, ಆ ಲೋಕದ ಮಾತಿದೆಯಲ್ಲ, ಅದು ಮನಸ್ಸನ್ನು ಕೆಡಿಸತ್ತೆ. ಆದಷ್ಟು ಮೌನ ಮಾಡ್ಬೇಕು. ಆದ್ರಿಂದ ಮಾತನ್ನು ಹಿಡಿ ಅಂದ್ರು. ಚಾಪಲ್ಯ ಹೋಗ್ಲಿ, ಆ ಕಡೆ ಹೋಗದಿರ್ಲಿ ಅಂತ. ದೇಹಕ್ಕೆ ಆಯಾಸ ಹೆಚ್ಚಾಗ್ಬಿಟ್ರೆ ನಿದ್ದೆ ಹೋಗ್ಬಿಡತ್ತೆ. ಆದ್ರೆ ದೇಹವನ್ನು ಹಿಡಿ. ದೇಹ ಮತ್ತು ಮನಸ್ಸು ಅಂದ್ರೆ, ದೇಹ ಅಂದ್ರೆ ಕರ್ಮ, ದೇಹದ ಚೇಷ್ಟೆ, ಅದು ಎರಡು ಹಿಡಿದ ಮೇಲೆ ಮನಸ್ಸು ತಾನಾಗಿ ತಿಳಿಯಾಗತ್ತೆ. ಮನಸ್ಸಿನಲ್ಲಿ ವಾಸನೆಯಿಂದ ಹೊರಗೆ ಹೋಗುತ್ತೆ. ಹಿಂದೆ ಅನುಭವಿಸಿದ ಇಷ್ಟವಾದ ವಸ್ತುಗಳ ವಾಸನೆ ಕೂತ್ಕೊಂಡಿದೆ, ಅದು ಮತ್ತೆ ಆ ಕಡೆ ಈ ಕಡೆ ಹರಡಿಸ್ಬಿಡುತ್ತೆ. ಭೋಗ ವಾಸನೆ ಅಂತ ಹೇಳ್ತಾರೆ. ಅಂದ್ರೆ ಚೆನ್ನಾಗಿದೆ ಅಂತ ಯಾವುದನ್ನು ಅನುಭವಿಸಿದೀವೋ ಅದು ಕೂತ್ಕೊಂಡಿರುತ್ತೆ. ಸುಮ್ಮನೆ ಒಂದ್ಸಲ ಹೀಗೆ ನೋಡಿ ಹೋದ್ರೆ ಉಳ್ಕೊಳ್ಳಲ್ಲ. ಚೆನ್ನಾಯ್ತು ಆಹಾ ಅಂತ ಅನುಭವಿಸಿರ್ತೀಯಲ್ಲ, ಹಿಂದೇನೇನೇನೇನೋ ಅದೆಲ್ಲ ಒಳಗ್ ಕೂತಿರುತ್ತೆ. ಈಗ ಬಂದ್ಬಿಡುತ್ತೆ ಅದು. ರಾಕ್ಷಸರು ಬಂದ ಹಾಗೆ, ಮಾರೀಚ ಸುಬಾಹುರು ಬಂದ ಹಾಗೆ ಈ ವಿಚಾರ ಮಾಡುವಾಗ ಅದು ಮನಸ್ಸನ್ನು ಬಂದು ಎತ್ಕೊಳ್ಳುತ್ತೆ. ಹೀಗೆ ಯಥವಾಕ್ಕಾಯ ಮಾನಸಃ, ಮಾತು, ದೇಹ, ಮನಸ್ಸು ವಾಸನೆಯನ್ನ ನಾಶಪಡಿಸೋಕೆ ಮನಸ್ಸನ್ನು ಹತೋಟಿ ಮಾಡಬೇಕು. ಚಾಪಲ್ಯ ಹೋಗೋದಕ್ಕೆ ಮಾತನ್ನ ಹತೋಟಿ ಮಾಡಬೇಕು. ನಿದ್ದೆ ಬರಬಾರ್ದು ಅಂತ ಹೇಳಿ ತುಂಬಾ ಆಯಾಸ ಪಟ್ಕೋಬಾರ್ದು. ದೇಹವನ್ನ ಎಷ್ಟೋ ಅಷ್ಟು ಹಿಡಿಬೇಕು. ಈ ಕೂತಾಗ ಅದು ಇದು ಚೇಷ್ಟೆ ಮಾಡಬಾರ್ದು. ಸರಿಯಾಗಿ ಕೈ ಹಿಡಿ. ಮಾನಸ ಏವಂ ಉಪರತ ಸರ್ವಕರಣ ಸನ್, ಹೀಗೆ ಎಲ್ಲ ಇಂದ್ರಿಯಗಳನ್ನು ಹತೋಟಿ ತಗೊಂಡು ಧ್ಯಾನ ಯೋಗ ಪರಹ, ಇದು ಪ್ರಧಾನ. ಇದೆಲ್ಲ ಪೂಜಾ ಸಾಮಗ್ರಿ. ಆಮೇಲೆ ಪೂಜೆ ಹಾಗೋ ಹೀಗೆ ಇದಿಷ್ಟವು ಮಾಡ್ಕೊಂಡಿದ್ದು ಹೊರಗಿನ ರೆಡಿ ಮಾಡ್ಕೊಂಡದ್ದು. ಏನು ಮುಖ್ಯ ಅಂದ್ರೆ ಧ್ಯಾನ ಯೋಗ ಪರ. ನಮಗೆ ಧ್ಯಾನ ಯೋಗ ಅಂದ್ರೆ 6ನೇ ಅಧ್ಯಾಯದ್ದು ನಾವು ಮಾಡ್ಕೊಂಡ್ಬಿಡ್ತೀವಿ. ಅದು ಬೇರೆ ಅರ್ಥ ಮಾಡಿದ್ದಾರೆ ಇವರು. ಧ್ಯಾನಂ ಆತ್ಮಸ್ವರೂಪ ಚಿಂತನಂ. ಆತ್ಮಸ್ವರೂಪವನ್ನೇ ವೇದಾಂತ ವಾಕ್ಯಗಳಿಂದ ಶಂಕರ ಭಾಷ್ಯದಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ಧ್ಯಾನ ಅಂತ ಹೆಸರು. ಓದ್ತಾ ಇರ್ಬೇಕು, ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಪಾರಾಯಣ ಮುಗಿಸೋದಲ್ಲ. ಏನ್ ಪ್ರಕ್ರಿಯೆ ಹೇಳಿದ್ದಾರೆ, ಏನ್ ಹೊಸ ವಿಷಯ ಹೇಳಿದ್ದಾರೆ, ಯಾವ ವಿಚಾರ ತಿಳಿಸ್ತಾ ಇದ್ದಾರೆ ಅಂತೇಳಿ ಆತ್ಮಸ್ವರೂಪದ ಬಗ್ಗೆ ಹೇಳಿದ ವಾಕ್ಯಾರ್ಥ, ಪ್ರಕ್ರಿಯಾರ್ಥ, ಅಧ್ಯಾರೋಪಾಪವಾದಾರ್ಥ, ಅಧ್ಯಾಸ ಹೋಗಿದ್ದು, ಅನುಭವಯುಕ್ತಿ ಸೇರಿದ್ದು ಎಲ್ಲವನ್ನು ಅಲ್ಲಲ್ಲೇ ಮೆಲಕ್ ಹಾಕ್ತಾ ಇರ್ಬೇಕು. ಅದು ಎಷ್ಟು ಸಾರ್ವತ್ರಿಕೋಪದೇಶ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಂಕರಾಚಾರ್ಯರು ಅಂತ ಹೇಳಿ. ಪ್ರತಿ ವಾಕ್ಯದಲ್ಲೂ ಆ ಅರ್ಥದ ಗಾಂಭೀರ್ಯವನ್ನು ಹುಡುಕಬೇಕು, ನಾವು ಮುಳುಗಬೇಕು. ಅದು ಆತ್ಮಸ್ವರೂಪ ಚಿಂತನ ಅಂತ ಹೆಸರು. ಆ ಪರಮಾತ್ಮನ ಸ್ವರೂಪವನ್ನ ಎಡಬಿಡದೆ ಆ ಭಾಷ್ಯದಿಂದಲೂ ವೇದಾಂತ ವಾಕ್ಯದಿಂದಲೂ ಹುಡುಕೋದಿದೆಯಲ್ಲ, ಆತ್ಮಸ್ವರೂಪ ಚಿಂತನ.
ಯೋಗ ಯೋಗಃ ಆತ್ಮವಿಷಯೇ ಏವ ಏಕಾಗ್ರೀಕರಣಂ. ಆತ್ಮವಿಷಯೇ ಏವ ಏವ ಆತ್ಮನಲ್ಲೇ ಮನಸ್ಸನ್ನು ಏಕಾಗ್ರತೆ ಮಾಡೋದು. ಆ ಏಕಾಗ್ರತೆ ಮಾಡೋಕೆ ನಿಧಿಧ್ಯಾಸನ ಸರಿ, ಇಲ್ಲಿ ನಿಧಿಧ್ಯಾಸನ ಮುಖ್ಯ ಅಲ್ಲ. ಆ ಸ್ವರೂಪ ಚಿಂತನೆಯಲ್ಲಿ ಆತ್ಮನೇ ಪ್ರಧಾನವಾದ್ರಿಂದ ಆತ್ಮನನ್ನೇ ಏಕಾಗ್ರತೆ ಮಾಡಬೇಕು ಅನ್ನೋ ಅಷ್ಟು ಆಳವಾದ ಅದೇ ಬೇಕು ಅನ್ನುವಂಥ ಒಂದು ಪ್ರೇಮ ಇರಬೇಕು. ಇಲ್ಲದೆ ಹೋದ್ರೆ ಏಕಾಗ್ರತೆ ಬರಲ್ಲ. ಒಂದೇ ಅರ್ಥ ಬರುತ್ತೆ. ಇಲ್ಲ ಇಲ್ಲ, ಆತ್ಮಚಿಂತನೆ ಆತ್ಮನೇ ಚಿಂತನ ಅನ್ನೋದು ವಾಕ್ಯಾರ್ಥವನ್ನು ಮಾಡ್ಕೊಳ್ಳೋ ಪ್ರಯತ್ನ, ಏಕಾಗ್ರತೆ ಅನ್ನೋದು ಆತ್ಮನನ್ನು ತಿಳ್ಕೊಳ್ಳೋಕೋಸ್ಕರ ಅನುಭವಕ್ಕೆ ಹೊಂದಿಸೋದು. ಅದು ಎರಡಲ್ಲ, ವಾಕ್ಯಾರ್ಥ ಚಿಂತನೆ ಏಕಾಗ್ರತೀಕರಣ ಇದೆಯಲ್ಲ, ಅನುಭವಕ್ಕೆ ಹೊಂದಿಸುವಾಗ ಯೋಗ ಆಗತ್ತೆ. ಯೋಗ ಅನ್ನೋದು ಭಗವಂತನ ಜೊತೆ ಪ್ರೇಮದಿಂದ ಸೇರೋದೇ ಯೋಗ. ಆ ಪ್ರೇಮ ಆಳವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ತಾನು ಅನ್ನೋ ಪ್ರೇಮದಲ್ಲಿ ಕೂತ್ಕೋಬೇಕು. ದೇಹಾದಿಗಳನ್ನೆಲ್ಲ ವಜಾ ಮಾಡಿ ಯೋಗ ಬರಬೇಕು. ವಿಯೋಗ ಅಂದ್ರೆ ದೇಹಾದಿಗಳಲ್ಲಿರುವ ನಾನೆಂಬುದನ್ನ ವಿಯೋಗ ಮಾಡಿ ಕೇವಲ ಪರಮಾತ್ಮನಲ್ಲೇ ನಾನೆಂಬ ಪ್ರೇಮ ಉಳಿಸ್ಕೊಳ್ಳೋದೇ ಯೋಗ. ತಂಬಿದ್ಯಾ ದುಃಖ ಸಂಯೋಗ ಯೋಗಂ ಯೋಗ ಸ್ವಾಮಿ ಏನ್ರಿ ವಿಯೋಗ ಯೋಗ ಅಂತೀರಲ್ರ? ಹೌದು, ಹಾಗೆ ವಿಯೋಗವೇ ಯೋಗ. ಯೋಗ ಇನ್ನು ಹೊಸದಾಗಿ ಆಗ್ಬೇಕಾಗಿಲ್ಲ, ಆತ್ಮನ ಆತ್ಮನಾಗಿ ಮಾಡ್ಕೋಬೇಕಾಗಿಲ್ಲ. ಅನಾತ್ಮದಲ್ಲಿರೋ ಆತ್ಮಬುದ್ಧಿಯನ್ನ ಬಿಠಕ್ ತೊರೆ ತೊರೆ ತೊರೆ. ಅವು ಧ್ಯಾನ ಯೋಗವು ಪರತ್ವೇನ ಕರ್ತವ್ಯವು. ಧ್ಯಾನ ಯೋಗೋ ಪರತ್ವೇನ ಕರ್ತವ್ಯ. ಪರತ್ವ ಅಂದ್ರೆ ಪುರುಸತ್ತಿಲ್ಲ ಅಂತ ಅನ್ಬಾರ್ದಂತೆ. ಅದಕ್ಕೆ ಟೈಮ್ ಇರೋದು, ಮೂಡಿಪೋದು. ಬಾಕಿದ್ ಯಾವುದಿದ್ದು ತಳ್ಳು ಪಕ್ಕಕ್ಕೆ ಹೋಗ್ಲಿ, ಪರವಾಗಿಲ್ಲ, ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ, ಏನೂ ಇಲ್ಲ. ಆ ಧ್ಯಾನ, ಆತ್ಮಸ್ವರೂಪ ಚಿಂತನ, ಆತ್ಮಸ್ವರೂಪವನ್ನು ಅನುಭವಕ್ಕೆ ತಂದ್ಕೊಳ್ಳೋದು ಇದೇ ಮುಖ್ಯ. ಬಾಕಿದ್ ಎಲ್ಲ ಬಿಟ್ಟಾಕ್ರಿ, ಏನ್ ಹೋದ್ರು ಪರವಾಗಿಲ್ಲ ಅಂದ್ರು ಅವರು. ನಿಮ್ಗೆ ಏನ್ ಕಳ್ಕೊಂಡ್ರು ಜೀವನದಲ್ಲಿ, ಅಯ್ಯೋ ಅದೊಂದು ಸ್ವಲ್ಪ ಕರ್ತವ್ಯ ಇದೆ, ಇದೊಂದು ಸ್ವಲ್ಪ ಮಾಡ್ಬೇಕಾದಿದೆ, ಇದೊಂದು ಜಪ ಮಾಡ್ಬೇಕು, ಈ ರುದ್ರ ಪಾರಾಯಣ ಮಾಡ್ಬೇಕು, ಏನೇನೋ ಇಷ್ಟು ಕಟ್ಕೊಂಡಿರ್ತಾವೆ ನಾವು. ಕುಂಕುಮಾರ್ಚನೆ ಮಾಡ್ಬೇಕು, ಸಪ್ತಶತಿ ಪಾರಾಯಣ ಮಾಡ್ಬೇಕು, ಏನ ಎಲ್ಲ. ಅದಕ್ಕೆ ಪರತ್ವೇನ ಅಂದ್ರು. ಅತ್ಯಂತ ಮುಖ್ಯವಾಗಿ ಮಾಡಬೇಕಾದ್ದು ಧ್ಯಾನ ಯೋಗವೇ. ಅದಕ್ಕೆ ಈ ನಿಮ್ಗೆ ಸಮಯವನ್ನು ಉಳಿಸ್ಕೊಟ್ಟಿರೋದು. ಆದ್ರಿಂದ ಅದೇ ಪರತ್ವವಾಗಿ ಕರ್ತವ್ಯ ಯಾರು ಇದೆಯೋ ಸಹ ಧ್ಯಾನ ಯೋಗ ಪರಹ. ಅಂಥ ವ್ಯಕ್ತಿ ಧ್ಯಾನ ಯೋಗ ಪರನಾದ. ಅವನು ವೇಷದ ಬಗ್ಗೆ ನಾನು ಹೇಳೋದಿಲ್ಲ, ಅದು ಅವನವನು ಹೇಗೆ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಪೂರ್ಣ ಸಮಯವನ್ನು ಆತ್ಮಚಿಂತನೆಗೂ ಆತ್ಮಸ್ವರೂಪವನ್ನು ಅನುಭವಕ್ಕೆ ತಂದ್ಕೊಳ್ಳೋಕ್ಕೂ ವಿನಿಯೋಗ ಮಾಡುವನೇ ಧ್ಯಾನ ಯೋಗ ಪರ. ಗುರುಗಳೇ, ಇಲ್ಲಿ ಜ್ಞಾನನಿಷ್ಠನು ಆತ್ಮ ಸ್ವರೂಪವನ್ನ ಕುರಿತು ಚಿಂತಿಸುವುದು ಅನ್ನೋದನ್ನು ಆಲೋಚನೆನೇ ಅಲ್ವಾ ಮನಸ್ಸೆಂದು? ಆತ್ಮಸ್ವರೂಪದ ಕಡೆ ಚಿಂತಿಸೋದು ಅನ್ನೋದು ಕರೆಕ್ಟ್. ತಪ್ಪು ತಿಳಿಕೆ ಹೋಗೋದಕ್ಕೆ ಚಿಂತನೆ ಮಾಡ್ಬೇಕಾಗತ್ತೆ. ಏನೂ ಮಾಡಬಾರ್ದು, ಹಾಗೆ ಇರ್ಬೇಕು, ಅದ್ರ ಬಗ್ಗೆ ಶೋಧನೆ ಮಾಡ್ಬೇಕು ಅಂತಾನು ಹೇಳ್ತೀರಲ್ವಾ? ಶೋಧನೆ ಇದಲ್ಲ, ಇದು ಧ್ಯಾನ ಯೋಗ ಅಂದ್ರೆ ಆ ರೀತಿ ಅಲ್ಲ. ವಾಕ್ಯಾರ್ಥ ವಿಚಾರವನ್ನು ಮಾಡಿ ಆತ್ಮನನ್ನ ಅನುಭವದಲ್ಲಿ ತಿಳ್ಕೊಳ್ಳೋದೇ ಧ್ಯಾನ ಯೋಗ ಪರ. ಹಿಂದೆ ಮನಸ್ಸಲ್ಲಿ ಹೊರಗಡೆ ಪ್ರಪಂಚದ ವಿಷಯ ಯೋಚನೆ ಮಾಡಿದ್ರೆ ಇಲ್ಲಿ ಆಗಲ್ಲ, ನಿಲ್ಲಲ್ಲ, ಇದು ಅರ್ಥವೂ ಆಗಲ್ಲ. ಏನು ಮಾಡಬಾರ್ದು ಅಂತೀರಾ? ಆತ್ಮಚಿಂತನೆ ಮಾಡ್ಬೇಕು ಅಂತ. ಏನು ಮಾಡಬಾರ್ದು ಅಂದ್ರೆ ಏನು ಮಾಡ್ಬೇಕು ಅಂತ ಏನು ಮಾಡಬಾರ್ದು ಅಂದ್ರೆ ತಿಳ್ಕೊಳ್ಳೋ ಕ್ರಮದಲ್ಲಿ ಹೇಳುವಾಗ ಹೊಸದಾಗಿ ತಿಳ್ಕೊಳ್ಳೋದಲ್ಲ, ಅನಾತ್ಮದ ಆತ್ಮ ಪ್ರತ್ಯವನ್ನು ಬಿಡೋದಷ್ಟೇ. ವಿಷಯ ಮಾಡ್ಕೊಳಕ್ಕಾಗಲ್ಲ ಮನಸ್ಸಿಗೆ ಅಂತ ಹೇಳಿ ಆ ರೀತಿ ಹೇಳಿದಿವಿ. ಮನಸ್ಸಲ್ಲಿ ನಾನು ಯಾರು ಅನ್ನೋದನ್ನ ತಿಳ್ಕೊಬೇಕು ತಾನೆ ಬೇಸಿಕಲಿ. ಸರಿ, ನಾನು ಯಾರು ಅನ್ನೋ ಶಬ್ದಕ್ಕೆ ಅರ್ಥ ನೀವು ಚಿಂತನೆ ಮಾಡುವಾಗ ವಾಕ್ಯ ಶಂಕರ ಭಾಷ್ಯಾರ್ಥವೇ. ಬರೀ ನಾನು ಯಾರು ಜಪ ಮಾಡಿದ್ರಾಗಲ್ಲ. ಜಪ ಅಲ್ಲ, ಅದು ಸಹ ಒಂದು ಆಲೋಚನೆ ಆಗ್ಬಿಡುತ್ತಲ್ವಾ ಅಂತ ಇಲ್ಲಿ. ಆಲೋಚನೆ ಅಂದ್ರೆ ತಪ್ಪು ತಿಳಿಕೆ ಹೋಗ್ಬೇಕಾದ್ರೆ ಅನುಭವ ಬರಲೇಬೇಕಲ್ಲ, ಆಲೋಚನೆ ಮಾಡ್ಲೇಬೇಕು. ನೀವು ಆಲೋಚನೆ ಶಬ್ದಕ್ಕೆ ಮನನಾನ ಅರ್ಥ ಇದ್ರೆ ಹೌದು ಮಾಡ್ಬೇಕು. ವಾಕ್ಯಾರ್ಥ ವಿಚಾರ ಮನನ ಮಾಡ್ಲೇಬೇಕು, ಇಲ್ಲದ್ರೆ ತಪ್ಪು ತಿಳಿಕೆ ಹೋಗೋದಾಗ ಮನನ ವಿಚಾರ ಅಂತ ಆಗುತ್ತೆ. ಹೌದು, ಮನನವನ್ನು ಅನುಭವ ಯುಕ್ತಿಗಳನ್ನು ಹೊಂದಿಸೋದು, ವಾಕ್ಯಾರ್ಥ ವಿಚಾರ ಮಾಡೋದು, ತುಂಬಾ ಜನ ಇದ್ರೆ ಸೇರ್ಕೊಂಡು ಸತ್ಸಂಗದಲ್ಲಿ ಮಾಡೋದು, ಅದಕ್ಕೆ ಫುಲ್ ಟೈಮ್ ಕೊಡ್ಬೇಕು ನೀವು. ಬೇರೆ ಯಾವ್ದು ನೋಡ್ಬಾರ್ದು. ಬಾಕಿ ಟೈಮ್ ಬೇರೆ ಕಡೆ ಕೊಟ್ರೆ ಮತ್ತಿದು ಮೈನಸ್ ಎರಡಾಗ್ಬಿಡುತ್ತೆ, ಡಬಲ್ ಮೈನಸ್ ಆಗ್ಬಿಡುತ್ತೆ. ಇದಕ್ಕೆ ಕೊಡ್ಬೇಕಾದ್ದು ಹೋಯ್ತು, ಬೇರೆದು ಕೊಟ್ಟದ್ದು ಒಂದು ಕೆಟ್ಟ ಬೇರೆ ಆಗ್ಬಿಡತ್ತೆ. ಆದ್ರೆ ಎರಡು ರಿವರ್ಸ್ ಆಗ್ಬಿಡತ್ತೆ, ಹಾಗಾಗ್ಬಾರ್ದು. ನಿತ್ಯ ಗ್ರಹಣಂ ಮಂತ್ರ ಜಪಾದ್ಯನ್ಯ ಕರ್ತವ್ಯತಾ ಭಾವ ಪ್ರದರ್ಶನಾರ್ಥಂ. ಮಂತ್ರ ಜಪ ಮಾಡಬೇಕು, ಓಂಕಾರ ಜಪವೂ ಬೇಡ ಅಂತ ಬಂದ್ಬಿಟ್ಟಿದ್ದಾರೆ ಸ್ವಾಮಿಗಳು. ಇಲ್ಲಿ
ಸನ್ಯಾಸಿಯು ಪ್ರಣವವನ್ನು ಜಪ ಮಾಡಬೇಕೆಂದು ಧರ್ಮಶಾಸ್ತ್ರದಲ್ಲಿ ವಿಧಿಸಿದೆ. ಆದರೆ ಧ್ಯಾನವನ್ನು ನಿತ್ಯವಾಗಿ ಮಾಡಬೇಕೆಂದು ಹೇಳಿರುವುದರಿಂದ ಧ್ಯಾನಯೋಗ ಪರನಾರ ಸನ್ಯಾಸಿಗೆ ಮಂತ್ರ ಜಪ ವಿಧಿಯು ಅನ್ವಯಿಸುವುದಿಲ್ಲ. ಆಯ್ತೇನಪ್ಪ. ಓಂಕಾರ ಜಪವನ್ನು ಕೂಡ ಬಿಟ್ಟು ಮಾಡುವಷ್ಟು ಶಕ್ತಿ ಇರಬೇಕು ಅಂತ ಬಹಳ ಕಷ್ಟ ಇದು. ಮಹಾವಾಕ್ಯ ಜಪ ಕೂತ್ಕೊಳ್ಳ. ಮಹಾವಾಕ್ಯ ಜಪ, ದಂಡ ದರ್ಪಣೆ, ಮಹಾವಾಕ್ಯ ಜಪ, ದಂಡ ನಮಸ್ಕಾರ ಒಂದದೇ ಇಲ್ಲ. ಹೀಗೆ ನಿತ್ಯ ಅನ್ನೋ ಶಬ್ದಕ್ಕೆ ದಿನವೂ ಯಾವಾಗಲೂ ಅಷ್ಟೂ ದಿನಗಳು ನಿತ್ಯ ಅಂತ. ನಿತ್ಯ ಅಂದ್ರೆ ದಿನಕ್ಕೊಂದ್ಸಲ ಮಾಡೋ ನಿತ್ಯ ಅಲ್ಲ. ಈ ನಿತ್ಯ ಅವನು ಸಂಧ್ಯಾವನೆ ಮಾಡ್ತಾನೆ ಅಂದ್ರೆ ನಿತ್ಯ ಪೂರ್ತಿ ಮಾಡಲ್ಲ. ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ದೇಹ ಸ್ಥಿತಿ ಬಿಟ್ಟು ಅಷ್ಟೊತ್ತು ಮಾಡ್ಬೇಕು. ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ದಿನವೂ ಬದುಕಿರೋ ಅಷ್ಟು ದಿವಸವೂ ಮಾಡ್ಬೇಕು. ಆ ಸುಪ್ತೇ ಆಮೃತೆ ಅಷ್ಟು ಮಾಡಿದ್ರೆ ಧ್ಯಾನ ಯೋಗ ಪರೋ ನಿತ್ಯ. ಇದು ಮಂತ್ರ ಜಪ ಬೇರೆ ಯಾವ ಕರ್ತವ್ಯವನ್ನು ಮಾಡಬಾರದು ಅನ್ನೋಕ್ಕೋಸ್ಕರ ನಿತ್ಯಂ ಅಂತ ಭಗವಂತ ಹೇಳಿದ. ಧ್ಯಾನ ಯೋಗ ಪರೋ ನಿತ್ಯಂ. ವೈರಾಗ್ಯಂ ವಿರಾಗ ಭಾವ ದೃಷ್ಟಾದೃಷ್ಟೇಷು ವಿಷಯೇಷು ವೈತೃಷ್ಣ್ಯಂ. ಈ ಪ್ರಯತ್ನದಲ್ಲಿ ದೇಹಾದಿಗಳಲ್ಲಿರುವ ಆತ್ಮ ಪ್ರತ್ಯಯವನ್ನು ಬಿಡ್ತಾ ಇರ್ಬೇಕು. ಆದ್ರೆ ಪ್ರಪಂಚದ ವಿಷಯದಲ್ಲಿ ಕಾಮ ಇದ್ರೆ ಇದು ಬಿಡಲ್ಲ. ಕಾಮ ಬರೋದೇ ಇದರಿಂದ. ದೇಹಾದ್ಯಭಿಮಾನದಿಂದಲೇ ಹೊರಗಡೆ ಕಾಮ ಹುಟ್ಟುಕೊಂಡಿದ್ದು. ಹೊರಗಿನ ವಿಷಯದಲ್ಲಿ ಕಾಮ, ಕುತೂಹಲ, ಅಭಿಮಾನ ಇದೆ ಅಂದ್ರೆ ಇದು ಬಿಟ್ಕೊಳ್ಳಲ್ಲ. ಯಾವ್ದು ಬಿಟ್ಕೊಳ್ಳಲ್ಲ? ದೇಹಾಧ್ಯಾತ್ಮ ಬಿಟ್ಕೊಳ್ಳಲ್ಲ. ಆದ್ರೆ ದೇಹಾಧ್ಯಾತ್ಮವನ್ನ ಬಿಡೋಕೋಸ್ಕರವಾಗಿ ವೈರಾಗ್ಯ, ವಿರಕ್ತತೆ ಬೇಕು. ಅದು ಒಂದು ಹೋದ ಮೇಲೆ ವೈರಾಗ್ಯವೋ, ವೈರಾಗ್ಯ ಬಂದ್ಮೇಲೆ ತಿಳ್ಕೊಳ್ಳೋದು. ಅನಾತ್ಮವನ್ನ ನಾನು ಅನ್ನೋದು ಬಿಟ್ಟ ಮೇಲೆ ಆತ್ಮನಲ್ಲಿ ಆತ್ಮ ಪ್ರತ್ಯವೋ, ಆತ್ಮನಲ್ಲಿ ಆತ್ಮ ಪ್ರತ್ಯಯ ಬಂದ್ಮೇಲೆ ಆತ್ಮ ಬಿಡ್ತಾನೋ? ಅಲ್ಲಪ್ಪ, ಕೇವಲ ಆತ್ಮನ ಅನ್ವಯ ಬಿಟ್ಕೊಂಡು ಕಣ್ಕೊಂಡು ಠಕ್ ಅನ್ ಬಂದ್ಬಿಡತ್ತೆ. ಪ್ಯಾರಲಲ್. ಪಂಚಕೋಶದಲ್ಲಿ ಯಾವ ಕೋಶದಲ್ಲಿದ್ರು ವಾಪಸ್ ರಿವರ್ಸ್ ಬರ್ತೀರಿ. ದೇಹಾತ್ಮ ಪ್ರತ್ಯಯ ಇರುತ್ತೆ ದೇಹದಲ್ಲಿ. ಇಂದ್ರಿಯಗಳಲ್ಲೋ ಪ್ರಾಣದಲ್ಲೋ ಮನಸ್ಸಲ್ಲೋ ಮುಂದಕ್ಕೆ ಹೋದ್ರೆ ಮತ್ ವಾಪಸ್ ದೇಹಕ್ಕೆ ಬಂದ್ಬಿಡುತ್ತೆ. ಹೋಗ್ತಾ 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 ತುದಿ ಮುಟ್ಬೇಕು. ಗೋಲ್ ರೀಚ್ ಆದ್ಮೇಲೆ ಬರಲ್ಲ, ಮಧ್ಯದಲ್ಲಿ ಲಾಕ್ ಮಾಡ್ಕೊಂತ ಆಗಲ್ಲ. ಅಚ್ಚಾ, ಮಧ್ಯದಲ್ಲಿ ಲಾಕ್ ಮಾಡಕ್ ಬರಲ್ಲ. ಗೋಲ್ ರೀಚ್ ಆಗ್ಬೇಕು. ಹೀಗೆ ವೈರಾಗ್ಯ ಅನ್ನುವಂಥದ್ದು ಅನಾತ್ಮದಲ್ಲಿರುವ ಆತ್ಮ ಪ್ರತ್ಯಯವನ್ನು ಬಿಡೋಕೋಸ್ಕರ ಹೇಳಿರೋದು. ಅನಾತ್ಮಾಭಿಮಾನವನ್ನು ಪೂರ್ಣವಾಗಿ ಆ ವೈರಾಗ್ಯವನ್ನು ನಾನಾ ಪ್ರಕಾರ ಹೇಳ್ತಾರೆ, ಹೊಗಳ್ತಾರೆ. ಒಂದ್ಸಲ ದೂರ ಮಾಡೋದು ವೈರಾಗ್ಯ, ಅದರಲ್ಲಿ ಹೇಸಿಗೆ ಬುದ್ಧಿ ಮಾಡೋದು ವೈರಾಗ್ಯ, ದುಃಖಗಳನ್ನ ದೋಷವನ್ನು ಬಿಟ್ಟು ಹೋಗೋವ್ರ ಬಗ್ಗೆ ವೈರಾಗ್ಯ. ಯಾಕೆಂದ್ರೆ ಮನುಷ್ಯನಿಗೆ ಒಂದೊಂದು ಬಿಟ್ಟು ಹೋಗುವಾಗಲೂ ನೋವು ತಿಂದಿರ್ತಾನಲ್ಲ, ಇನ್ನೊಂದನ್ನು ತಗಲಿಸ್ಕೊಳ್ಳುವಾಗಲೂ ಇದು ಬಿಟ್ಟು ಹೋಗುತ್ತೆ ಎಚ್ಚರಿಕೆ ಅಂತ. ಇಷ್ಟು ಸಲ ಬಿಟ್ಟಿದೀವಿ, ಏಟ್ ಬಿದ್ದಿದೆ, ಇನ್ನೊಂದ್ಸಲ ಅದು ಬಂದ್ರೆ ಆಯ್ತು ಬರಬೇಡ ನೀನು ಯಾರನ್ನು ಹಚ್ಕೊಂಡು. ಒಬ್ಬರನ್ನ ಹಚ್ಕೊಂಡಿರ್ತಾನೆ, ತುಂಬಾ ಪ್ರೀತಿಸ್ತಾನೆ, ಬಿಟ್ಟು ಹೋಗ್ಬಿಡ್ತಾರೆ, ನೋವಾಗಿರುತ್ತೆ. ಇನ್ನೊಬ್ರು ಯಾರೋ ಬರ್ತಾರೆ, ಹಿಂದಿನ ಏಟ ಇದು ಬರೋದು, ಇದು ಅದೇ ಜಾತಿ ಅಂಥೇಳಿ ಪ್ರಪಂಚದ ವಿಷಯದಲ್ಲಿರುವ ಪ್ರೇಮವನ್ನ ವಾಪಸ್ ಎಳ್ಕೊಂಡು ಕೇವಲ ಆತ್ಮನ ಕಡೆ ಪ್ರೇಮವನ್ನು ನೀಡೋಕ್ ಪ್ರಯತ್ನ ಮಾಡ್ತಾ ಹೋಗೋದು ಬಹಳ ಕಷ್ಟ. ಸಮುಪಾಶ್ರಿತ ಸಮ್ಯಕ್ ಉಪಾಶ್ರಿತ ನಿತ್ಯಮೇವ ಇತ್ಯರ್ಥ. ವಿಷಯಗಳಲ್ಲಿ ವೈತೃಷ್ಣ್ಯವನ್ನ ಅಂದ್ರೆ ಅನಾಸಕ್ತಿಯನ್ನು, ಕಾಮವಿಲ್ಲದೆ ಇರೋದನ್ನ ಚೆನ್ನಾಗಿ ಆಶ್ರಯಿಸ್ಬೇಕು, ಯಾವಾಗಲೂ ಎಡೆಬಿಡದೆ ಅಂತ. ಯಾವಾಗಲೂ ಮನಸ್ಸಲ್ಲಿ ಬೇಕು ಅನ್ನೋ ಎರಡಕ್ಕರ ಬರಲೇಬಾರ್ದು. ವ್ಯಕ್ತಿ ಬೇಕೋ, ಕೆಲಸ ನೋಡ್ಬೇಕೋ, ಕೋಟೆ ನೋಡ್ಬೇಕೋ, ಅದಕ್ಕೆ ಹೋಗ್ಬೇಕು. ಬೇಕು ಅಂತ ಬಂದು ಅಂದ್ರೆ ಬೇಕು, ಒಂದ್ ಫಾ ಸೇರಿಸಿದ್ರೆ ಆಯ್ತದೆ. ನೀನ್ ಯಾರ ಹೀಗೆ ನಿತ್ಯಮೇವ ಸಮ್ಯಕ್ ಉಪಾಸ, ಶುದ್ಧವಾಗಿ ಮನಸ್ಸನ್ನು ಇಟ್ಕೊಂಡು ಆ ಮನಸ್ಸನ್ನು ನೋಡ್ತಾ ಇರೋದು ಸಾಕ್ಷಿಯಾಗಿ. ಬೇಕು ಅಂತ ಬಂತ ಡಬ್ ಅದು AK-47 ಹೊಡೆದು ಬಿಡೋದು, ಯಾಕೆ ಬೇಕು ಅಂತ ಬರೆಸ್ಕೊಂಡೆ ಅಂತ. ಮತ್ತ ಆ ಬೇಕು ಅನ್ನೋದು ಬೆಳಿಲೇಬಾರ್ದು. ಆ ಮನಸ್ಸಿನಲ್ಲಿ ಏನಾದ್ರೂ ಬೇಕು. ಅವ್ರು ಬೇರೊಬ್ಬರು ಬೇರೆ ಏನ್ ಬೇಕು ಹೇಳ್ರೆ, ನಿಮ್ ಚಟ್ನಿ ತರ್ಲಾ, ದೋಸೆ ತರ್ಲಾ, ನಿಮ್ಗೆ ಏನ್ ಬೇಕು ಹೇಳ್ರೆ ಎಲ್ಲ ಮಾಡ್ಕೊಡ್ತೀವಿ ಅಂತಾರೆ. ಪರಮಾತ್ಮನ ಹಾಗೆ ನಾವು ಎಲ್ಲ ಮಾಡ್ಕೊಡ್ತೀವಿ, ಮಾಡ್ಕೊಂಡಿದ್ದಾರೆ. ಇವನಿಗೆ ಏನು ಬೇಕಾಗಿಲ್ಲ. ಅವ್ರಿಗೆ ಆ ಹೊರಗಿರೋ ವ್ಯಕ್ತಿ ಯಾವ ಲೆಕ್ಕ ನಮಗೆ?
ಅವನ್ ಏನ್ ಬೇಕಾದ್ರೂ ನಮ್ಗೆ ಕೊಡ್ತಾನಂತ. ಏನು ಹೇಳ, ಬೇಕು ಹುಟ್ಟಿಸೋರು ಬಹಳ ಜನ ಇದ್ದಾರೆ. ಬೇಕು ಅನ್ನೋದೇ ಎಲ್ಲ ಪದಾರ್ಥಗಳಲ್ಲಿ ಅಥೋ ಖಲ್ವಾಹು ಕಾಮಮಯ ಏವಾಯಂ ಪುರುಷ. ಎಷ್ಟು ಬೇಕುಗಳನ್ನು ಹುಟ್ಟಿಸ್ಕೋತಾನೋ ಅಷ್ಟು ಜಾಗದಲ್ಲಿ ಮತ್ ಹುಟ್ಟಬೇಕಾತ್ ನೋಡ್ರಿ. ಕಾಮಾನ್ಯ ಕಾಮಯತೆ ಮನ್ಯಮಾನಃ. ಇಷ್ಟಾಯ್ತು. ಇಷ್ಟು ನಿಜವಾಗಿ ಅವನ ಸಿದ್ಧತೆ. ಇದಕ್ಕೆ ಎಚ್ಚರಿಕೆ ಕೊಡೋಕ್ಕೋಸ್ಕರ ಅಜ್ಞಾನದಿಂದ ಬಂದಂಥ 5 ಹೇಳ್ತಾರೆ. ಅಹಂಕಾರಂ, ಬಲಂ, ದರ್ಪಂ, ಕಾಮಂ, ಕ್ರೋಧಂ, ಪರಿಗ್ರಹ. ಪರಿಗ್ರಹ ಅನ್ನೋದು ಲಾಸ್ಟ್, ಅದು ಬೇರೆ ಸಪ್ರೇಟು. ಅದು ವಿಶೇಷವಾಗಿ ಅದು ಸ್ಪೆಷಲ್ ಬರ್ದಿದ್ದಾರೆ ಭಾಷ್ಯಕಾರರು. ಅಹಂಕಾರಂ ಕಿಂಚ ಅಹಂಕಾರಂ ಅಹಂಕರಣಂ ಅಹಂಕಾರಃ ದೇಹೇಂದ್ರಿಯಾದಿಷು ತಂ. ಅಹಂಕರಣಂ ಅಹಂಕಾರಃ ದೇಹೇಂದ್ರಿಯಾದಿಷು ತಂ. ದೇಹೇಂದ್ರಿಯಗಳಲ್ಲಿ ನಡೆದ ಕ್ರಿಯೆಗಳಲ್ಲಿ ನಾನು ಅಂತ ಮಾಡಿದೆ, ನಾನ್ ನೋಡಿದೆ, ನಾನ್ ಹೇಳಿದೆ, ಇದು ಮನಸ್ಸು ಅಂದ್ಕೊಳ್ಳೋದು, ಹೊರಗಡೆ ಇನ್ನೊಬ್ರಿಗೆ ಹೇಳೋದು. ಯಾರು ಅಡಿಗೆ ಮಾಡಿದ್ದು ನಾನು, ಯಾರು ಇದನ್ ಮಾಡಿದ್ದು ಭಕ್ಷ್ಯ ಮಾಡಿದ್ದು ನಾನು. ಹೊರಗಡೆ ಹೇಳದೆ ಹೋದ್ರು ಮನಸ್ಸಲ್ಲೂ ಅಂದ್ಕೋತಾ ಇರ್ತಾನೆ. ಬೆಳಗ್ಗೆಯಿಂದ ಇವತ್ತು ಏನೇನ್ ಮಾಡಿದ್ರೆ ನೀವಾ, ಇದನ್ ಮಾಡ್ದೆ, ಇದನ್ ಬಟ್ಟೆ ಒಗದೆ, ಪೂಜೆ ಮಾಡಿದೆ, ಅಭಿಷೇಕ ಮಾಡಿದೆ, ಇನ್ನೇನ್ ಮಾಡಿದ್ಯಾ, ನಾನು ಮಾಡಿದೆ, ಹೊಳೆ ಮುಳುಗಿದ್ಯಾ, ಇಲ್ಲ. ಒಟ್ಟು ನಾನು ಅನ್ನೋದು ದೇಹೇಂದ್ರಿಯಾದಿಗಳಲ್ಲಿ ಪ್ರತಿಯೊಂದು ಕ್ರಿಯೆಯಲ್ಲೂ ಹುಟ್ಟಾಗ್ತಾ ಇರುತ್ತೆ, ಬಿಡೋದೇ ಇಲ್ಲ. ಆದ್ರಿಂದ ಅಹಂಕಾರ ದೇಹೇಂದ್ರಿಯಾದಿಷು ಜಾಯತೆ ತಂ ವಿಮುಚ್ಯ. ಆ ಅಹಂಕಾರ ಬರದಾಗ ಎಚ್ಚರಿಕೆಯನ್ನು ನೋಡ್ಕೋಬೇಕು. ಇದು ಜ್ಞಾನವಾದ ಮೇಲೆ ಬಾಧೆ ಆಗತ್ತೆ. ಜ್ಞಾನವಾದ ಮೇಲೆ ಅಹಂಕಾರ ಏನು ಉಳ್ಕೊಳ್ಳಲ್ಲ. ಈಗ ಪ್ರಯತ್ನದಿಂದ ಅಹಂಕಾರವನ್ನ ತೆಗಿಬೇಕು. ನಾನು ಮಾಡಿದೆ ಅಂತೆಲ್ಲ ಎಲ್ಲ ಪರಮಾತ್ಮ ಈಶ್ವರ ಶಕ್ತಿ ಇದೆ ದೇಹದಲ್ಲಿ, ಅದು ನಡೆಯುತ್ತೆ. ಚೈತನ್ಯದಿಂದ ಬಂದಂತಹದ್ದು ಅದೇ. ಪ್ರಾಣಕ್ಕೆ ಬಂದ್ರೆ ಶಕ್ತಿ, ಮನಸ್ಸಿಗೆ ಬಂದ್ರೆ ಜ್ಞಾನ, ಎಲ್ಲ ಅವನದೇ ನಡೀತಾ ಇದೆ ಅಂತ ಹೇಳಿ ಅಹಂಕಾರಂ. ಇನ್ನು ಬಲಂ ಅಂದ್ರು ಸಾಮರ್ಥ್ಯಂ ಕಾಮರಾಗಾದಿ ಯುಕ್ತಂ. ಕಾಮರಾಗದಲ್ಲಿ ಟೆಂಪ್ರರಿ ಒಂದು ಬಲ ಬರುತ್ತೆ. ಆ ಆಸೆಗೆ ಓಡ್ಬಿಡ್ತಾನೆ, ರಾಗದ್ವೇಷಕ್ಕೆ ಓಡ್ತಾನೆ. ಆ ಬಲವನ್ನು ಬಿಡೋದು ಅಂತ. ಸ್ವಾಭಾವಿಕವಾದ ಬಲ ಬಿಡೋಕ್ ಬರೋಲ್ಲ. ದೇಹದಲ್ಲಿ ಸಹಜವಾದ ಶಕ್ತಿ ಇರುತ್ತಲ್ಲ ಬಲ, ಅದನ್ ಬಿಟ್ಟು ಅಂತ ಹೇಳಲ್ಲ. ಅದಕ್ಕೆ ಬರೀತಾರೆ ಭಾಷ್ಯಕಾರರು, ನೇತರತ್ ಶರೀರಾದಿ ಸಾಮರ್ಥ್ಯಂ. ಶರೀರದಲ್ಲಿರುವಂತಹ ಸಾಮರ್ಥ್ಯ ಬಲವನ್ನು ಬಿಟ್ಟು ಅದನ್ನ ಬರೋದು. ಸ್ವಾಭಾವಿಕತ್ವೇನ ತತ್ಯಾಗಸ್ಯ ಅಶಕ್ಯತ್ವಾತ್. ಪ್ರಕೃತಿಯಿಂದ ಬಂದ ದೇಹದ ಶಕ್ತಿ ಅದು ಬಿಡೋಕು ಮಾಡೋಕು ಬರದೇ ಇರೋದು. ಯಾವುದು ಕಾಮದಿಂದ ರಾಗದಿಂದ ಬರುತ್ತೋ ಆ ಟೆಂಪ್ರರಿ ಶಕ್ತಿ ಅದನ್ನು ಬೇಡ. ಆ ಕಾಮದಿಂದ ಏನೋ ಉತ್ಸಾಹ ಕೂಗಾಡೋದು, ರಾಗದ್ವೇಷದಿಂದ ಕೂಗಾಡೋದು, ಸಿಟ್ಟಿಂದ ಕೂಗಾಡೋದು ಎಲ್ಲ ಬೇಡ. ಇನ್ನು ದರ್ಪಂ. ದರ್ಪೋ ನಾಮ ಹರ್ಷಾನಂತರ ಭಾವಿ ಧರ್ಮಾತಿಕ್ರಮ ಹೇತು. ಹರ್ಷವಾದ ಕೂಡ್ಲೆ, ಗೆದ್ದೇನ್ ಕೂಡ್ಲೆ ಏನ್ ಮಾಡ್ತಾರೆ ಯಾರು, ಎಳ್ಕೊಂಬಾರ ದ್ರೌಪದಿ ನಾನು. ಆ ಧರ್ಮವನ್ನು ಮೀರುವಂತಹದ್ದು, ಆ ಅಡ್ಡದಾರಿ ಹೋಗುವಂತಹ ಒಂದು ದರ್ಪ. ಅದು ಒಂದು ಲಾಭ ಆದ ಕೂಡಲೇ ಒಂದು ಇದು ಬರುತ್ತೆ, ಉತ್ಸಿಕ್ತ ಅಂತ ಉಬ್ಬೋದು. ಹರುಷ ಹೆಚ್ಚಾಯ್ತು ಅನ್ಕೊಳ್ಳ, ಏನ್ ಬೇಕಾದ್ರೂ ಮಾಡ್ಬೋದು, ನಮ್ಮನ್ನು ಯಾರು ಕೇಳ್ತಾರೆ, ಅದು ದರ್ಪ. ಆ ಹರ್ಷಾನಂತರ ಭಾವಿ ಧರ್ಮಾತಿಕ್ರಮ ಹೇತು ಅಂದ್ರೆ ಕರ್ತವ್ಯವನ್ನು, ಲೋಕದ ವ್ಯವಸ್ಥೆಯನ್ನು ಮೀರುವಂತಹ ಒಂದು ಭಾವ ದರ್ಪ. ಆ ದರ್ಪ ಇದ್ದವನೇ ಯಾರೇನಂತಾರ, ನಮ್ಮನ್ನ ಯಾರೇನು ಹೇಳ್ಕೊತಾರೆ, ಏನಾರು ಅವ್ರು ನಾನು ಮೀರ್ತೀನಿ ಅಂತ. ಹೃಷ್ಟೋ ದೃಪ್ಯತಿ ದೃಪ್ತೋ ಧರ್ಮಮತಿಕ್ರಾಮತಿ ಸ್ಮರಣ. ಈ ಜೂಜಲ್ ಗೆಲ್ಲೋದು, ಲಾಭದಲ್ಲಿ ಗೆಲ್ಲೋದು, ಭಾರಿ ಲಾಭ ಬರೋದು, ಇದು ಹರ್ಷ ಅನ್ನೋದು ದರ್ಪಕ್ಕೆ ಕಾರಣ. ಈ ಹೊರಗಿನ ವಸ್ತುವಿನ ಲಾಭವೇ ಹರ್ಷ. ಅತ್ಯಂತ ದೊಡ್ಡ ಲಾಭ ಆದ ಕೂಡಲೇ ದರ್ಪ ಬರುತ್ತೆ. ದರ್ಪ ಬಂದ ಕೂಡಲೇ ಧರ್ಮವನ್ನು ಮೀರ್ಬಿಡ್ತಾರೆ. ಆಪಸ್ತಂಭ ಧರ್ಮಸೂತ್ರದಲ್ಲಿರೋದು, ಹೃಷ್ಟನಾದವನು ತೃಪ್ತನಾಗ್ತಾನೆ, ತೃಪ್ತನಾದವನು ಧರ್ಮವನ್ನು ಮೀರ್ತಾನೆ. ಧರ್ಮ ಮೀರ್ದ ಅಂದ್ರೆ ದಾರಿ ತಪ್ಪದ ಅಂತ ಅರ್ಥ. ಹೀಗೆ ದರ್ಪವನ್ನು ಬಿಡಬೇಕು. ಇನ್ನು ಕಾಮಂ ಕ್ರೋಧಂ ಇದೆ. ತಂಚ ಕಾಮಂ ಇಚ್ಛಾಂ. ಇದು ಬಯಕೆ ಅನ್ನೋದು ಆಯಾ ಕಾಲಕ್ಕೆ ಅಲ್ಲಲ್ಲೇ ಹುಟ್ಕೊಳ್ಳೋದಾದ್ರೆ ಇಚ್ಛೆಯನ್ನು ಬಿಡಬೇಕು ಅಂದ್ರು. ಕ್ರೋಧಂ ದ್ವೇಷಂ. ಕ್ರೋಧ ಅಂದ್ರೆ ದ್ವೇಷ ಅಂದ್ರೆ ಸಿಟ್ಟು, ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡುವ ಒಂದು ಪ್ರವೃತ್ತಿಯನ್ನು ಕೊಡೋದ್ರಿಂದ ದ್ವೇಷ ಅಂದ್ರು.
ಸಿಟ್ಟಿನಲ್ಲಿ ಏನಾಗತ್ತೆ ಅಂದ್ರೆ ಅವನು ಚುಚ್ಚಿದ್ರೆ ಸಂತೋಷ, ಇನ್ನೊಬ್ಬರ ಹಿಂಸೆಯಿಂದ ಸಂತೋಷ ಆಗತ್ತಲ್ಲ, ಅದು ದ್ವೇಷ ಬುದ್ಧಿ. ಅದನ್ನ ಕ್ರೋಧ ಅನ್ನೋದು ದ್ವೇಷ ಅಂತ ಅರ್ಥ ಬರೋದು ಅಲ್ವನಾ. ಸಿಟ್ಟು ಬಂದಾಗ ಬಡ್ದು ಬಿಡ್ತೀನಿ ಅಂತಾರೆ, ಬಡದ್ರೆ ಏನೋ ಆ ಸಿಟ್ಟಿಗೆ ಅವನು ಬಡ್ದ ಅವನು ಅಳ್ತರೆ ಸಂತೋಷ ಅವನಿಗೆ. ಒಂದು ಕಾದಿದ್ರೆ ಟಿವಿ ಹೊಡೆದು ಬಿಟ್ರೆ ಸಂತೋಷ. ಇನ್ನೊಬ್ಬರ ಹಿಂಸೆಯಿಂದ ಇನ್ನೊಬ್ಬರ ದುಃಖದಿಂದ ಸಂತೋಷ ಪಡೋದೇ ಕ್ರೋಧ ದ್ವೇಷ. ಪರಿಗ್ರಹಂ ಇಂದ್ರಿಯ ಮನೋಗತ ದೋಷ ಪರಿತ್ಯಾಗೇಪಿ ಶರೀರ ಧಾರಣ ಪ್ರಸಂಗೇನ ಧರ್ಮಾನುಷ್ಠಾನ ನಿಮಿತ್ತೇನ ವಾ ಬಾಹ್ಯ ಪರಿಗ್ರಹ ಪ್ರಾಪ್ತಃ. ಪರಿಗ್ರಹವನ್ನ ಇಟ್ಕೋಬಾ, ಪರಿಗ್ರಹವನ್ನ ಬಿಡಬೇಕು. ಒಂದು ಪರಿಗ್ರಹ ಅಂದ್ರೆ ಏನರ್ಥ? ನಮ್ದು ಒಂದು ಇಟ್ಕೊಳ್ಳೋದು, ನಮ್ದು ಒಂದು ಇಟ್ಕೊಳ್ಳೋದಕ್ಕೆ ಪರಿಗ್ರಹ ಅಂತ ಹೆಸರು. ಈಗ ಇಂದ್ರಿಯದಲ್ಲಿ ದೋಷ ಇಲ್ಲ, ಮನಸ್ಸಲ್ಲೂ ದೋಷ ಇಲ್ಲ, ಅಂದ್ರೆ ಕಾಮ ಕ್ರೋಧ ಯಾವುದೂ ದೋಷ ಇಲ್ಲ. ಆದ್ರೂ ಕೂಡ ಶರೀರ ಉಳಿಬೇಕಲ್ಲ, ಅದಕ್ಕಾದ್ರೂ ಒಂದ್ ಸ್ವಲ್ಪ ತಿಂಡಿ ಇರಬೇಕು, ಹಣ್ಣು ಕೊಟ್ಟಿದ್ದಿರ್ಬೇಕು ಅಂತ ಹೇಳಿ ಏನಾದ್ರೂ ಶರೀರ ಧಾರಣ ಪ್ರಸಂಗದಿಂದ ತಮ್ಮದಿದು ಅಂತ ಇಟ್ಕೊಳ್ಳೋದು. ವಸ್ತು ಇಟ್ಕೊಂಡ್ರೆ ತಪ್ಪು ಅನ್ನಲ್ಲ ಅವರು, ತನ್ನದು ಅನ್ನೋ ಅಭಿಮಾನದಿಂದ ಏನಾದ್ರೂ ಇಟ್ಕೊಂಡ್ರೆ ಅದು ಪರಿಗ್ರಹ ಅಂತ ಆಗತ್ತೆ. ಅಥವಾ ಧರ್ಮಾನುಷ್ಠಾನ ನಿಮಿತ್ತೇನವಾ, ಏನೋ ನಾನು ಧರ್ಮ ಕರ್ತವ್ಯ ಮಾಡ್ಬೇಕು ಅದಕ್ಕೆ ಬೇಕು ಅಂತ. ಒಂದ್ ಕಡೆ ಬರೀತಾರೆ ದಂಡ ಕಮಂಡಲ್ವಾದಿಗಳಲ್ಲೂ ಇರಬಾರ್ದು ಅಂತ. ನನ್ ದಂಡ, ನನ್ ಕಮಂಡಲು, ನನ್ನ ಪಾದುಕೆ ಇಲ್ಲ, ನಂದೇನೂ ಇಲ್ಲ, ಅಲ್ಲಿ ಬಟ್ಟೆನೂ ಇಲ್ಲ, ಬಟ್ಟೆ ನಾಯಿ ಹೊತ್ಕೊಂಡು ಹೋಗುವುದು ಹೋಯ್ತು ಅಷ್ಟೇ. ದಿಗಂಬರ ಪಾಹಿ ದಿಗಂಬರ. ಯಾವ ವಸ್ತುವಿನಲ್ಲೂ ನಮ್ಮದು ಅನ್ನೋ ಅಭಿಮಾನ ಇಟ್ಕೋಬಾರ್ದು. ನಮ್ದು ಅನ್ನೋ ಅಭಿಮಾನ ಇಟ್ಕೋಬಾರ್ದು ಅನ್ನೋದು ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಆ ವಸ್ತು ಯಾರು ತಗೊಂಡು ಹೋದಾಗ ನಿಮ್ ಮನಸ್ಸು ಹೇಗಾಗತ್ತೆ ಗೊತ್ತಾಗತ್ತೆ. ಅಲ್ಲಿವರೆಗೆ ಗೊತ್ತಾಗಲ್ಲ. ನಾನೇನ್ ನಂದೊಂದು ಇಟ್ಕೊಂಡಿದ್ದಪ್ಪ, ಅಲ್ಲಿ ಇದೆ ಅಂತ ಇರ್ತಾನೆ. ಯಾರಾದ್ರೂ ಎತ್ಕೊಳಂಬ್ರೆ ಮುಟ್ಟಿದ್ರು ನೋಡು ಆಯ್ತು, ಹಾಗ ಬಂದ್ಬಿಡತ್ತೆ. ಆ ಅಭಿಮಾನ ಮನುಷ್ಯನಿಗೆ ಪರಮಾತ್ಮ ಪರೀಕ್ಷೆ ಮಾಡೇ ಮಾಡ್ತಾರೆ. ಅಭಿಮಾನದ ಪರೀಕ್ಷೆ ಎಲ್ಲಾ ಕಡೆಯಲ್ಲೂ ಕಾಣುತ್ತೆ. ಅದನ್ನೇ ಪರಿಗ್ರಹ ಅಂದ್ರು. ನಮ್ಮದು ಎಂಬ ವಸ್ತು, ನಮ್ಮವರು ಅನ್ನೋ ವ್ಯಕ್ತಿ, ನಮ್ಮದು ಅನ್ನೋ ಕೆಲಸ. ಕೆಲಸ ಇದ್ರೆ ವಸ್ತು ಬೇಕಲ್ಲ. ಈಗ ನನಗಾಗ್ಬೇಕಾದ ಕೆಲಸ ಇದೆ ಅಂದ್ರೆ ಆ ಕೆಲಸಕ್ಕೆ ಸಾಮಗ್ರಿಗಳು ಬೇಕು, ವ್ಯಕ್ತಿಗಳು ಬೇಕು. ಹೀಗಾಗಿ ಧರ್ಮಾನುಷ್ಠಾನಕ್ಕಾಗ್ಲಿ ದೇಹಧಾರಣೆಗಾಗ್ಲಿ ಇದ್ರೆ ಪಾತ್ರೆ ಇದು ಯಾವ್ದು ಇರಬಾರ್ದು, ಕರಪಾತ್ರ ಅಂತಾರಲ್ಲ, ಇಷ್ಟನ್ನು ಕೂಡ ಪರಿಗ್ರಹ ಅಂತ ಹೇಳಿದ್ದಾರೆ. ಈ ವಸ್ತುಗಳನ್ನು ಇಟ್ಕೊಳ್ಳೋದು ಬೇಡ. ತಂಚ ವಿಮುಚ್ಯ ಪರಿತ್ಯಜ್ಯ. ಈಗ ನನ್ನದೆಂಬ ವಸ್ತುವನ್ನು, ವ್ಯಕ್ತಿಯನ್ನು, ಕೆಲಸವನ್ನು ಇಟ್ಕೊಳ್ಳದೆ ಹೋದ್ರೆ ಅವನೇ ಪರಿಗ್ರಹಗಳನ್ನೆಲ್ಲ ಬಿಟ್ಟ, ಅಭಿಮಾನವನ್ನು ಪೂರ್ಣವಾಗಿ ಪ್ರಪಂಚದಲ್ಲಿ ಬಿಟ್ಟ. ಆಗ ಹೊರಗಿನ ವಸ್ತು ಅಭಿಮಾನ ಬಿಟ್ರೆ ದೇಹಾಭಿಮಾನ ಕಮ್ಮಿ ಆಗುತ್ತೆ. ಇದು ಅದಕ್ಕೆ ಲಿಂಕ್ ಆಗಿದೆ. ಗೂಟ ಕಟ್ಟಿದಾಗ ದೇಹದ ನಾನಿಗೆ ಈ ನನ್ನಗಳು ಇದೆಯಲ್ಲ, ನನ್ನದಾದ ಅದು ಒಂದು ಹಗ್ಗ ಹಾಕಿ ಕಟ್ಟಿದಾಗ ಅದಿದ್ರೆ ಇದಿರತ್ತೆ, ಅದು ಹೋಗ್ಬಿಟ್ರೆ ಇದು ಒಳಗ್ ಸರಿಯಾಗಿ ಶುರು ಆಗತ್ತೆ. ಜಾಗ ಇಲ್ಲ ಪಾಪ, ಒಂಟಿ, ಯಾರು ಇಲ್ಲ ಅಂತ ಹೇಳಿ ಒಳಗಿರೋ ಸಾಕ್ಷಿ ಜೊತೆ ಹೋಗಿ ಸೇರ್ಕೋತಾರೆ. ಅದನ್ನ ಮುಂಚೆ ಬಿಡು ಅಂದ್ರು. ಯಾವ್ದನ್ನ? ನನ್ನದು ಅಂತ ಇಟ್ಕೊಳ್ಳುವಂತಹ ಅಭಿಮಾನವನ್ನೆಲ್ಲ ಬಿಟ್ಟು ಬಿಡು. ಈಗ ಬಿಡೋದಕ್ಕೆ ಹೆಸರು ಪರಮಹಂಸ ಪರಿವ್ರಾಜಕೋ ಭೂತ್ವಾ. ಈಗ ನೀನು ಪರಮಹಂಸ ಪರಿವ್ರಾಜಕನಾದಿಯಾ. ಬಟ್ಟೆ ಹಾಕೋದು, ವೇಷ ಹಾಕೋದು ಅಲ್ಲ, ಇದ್ ಮಾಡಬೇಕು ಅಂದ್ರು. ಅಪರಿಗ್ರಹ ಅಂತ ಒಂದು ಇದೆಯಲ್ಲ, ಬಹಳ ದೊಡ್ಡ ವ್ರತ. ಇದೇ ಮುಖ್ಯವಾದ್ದು. ದೇಹ ಜೀವನ ಮಾತ್ರೇಪಿ ನಿರ್ಗತ ಮಮ ಭಾವ ನಿರ್ಮಮ. ವಿಮುಚ್ಯ ಆದ್ಮೇಲೆ ಇನ್ನೊಂದ್ಸಲ ಪದ ಹೇಳ್ದ, ನಿರ್ಮಮ ಅಂದ. ಅಲ್ಲೇ ಅಪರಿಗ್ರಹ ಅನ್ನೋದ್ರಲ್ಲೇ ನಿರ್ಮಮ ಆಯ್ತಲ್ಲ, ಮತ್ತೆ 2 ಸಲ ಯಾಕೆ ಹೇಳಿದ್ನ? ಹಾಗಲ್ಲ. ದೇಹ ಜೀವನ ಮಾತ್ರೇಪಿ. ಇವತ್ತು ನಮ್ಗೆ ಭಿಕ್ಷೆನೇ ಸಿಗ್ಲಿಲ್ಲ, ಇವತ್ತು ನಮಗೆ ಮಲ್ಕೊಳ್ಳೋ ಜಾಗವೇ ಇಲ್ಲ, ಆದ್ರೂ ಇರಬಾರ್ದು ಅಂದ್ರು. ನಂಗೆ ಭಿಕ್ಷೆ ಕೊಡೋದು, ನಂಗೆ ಮಲ್ಕೊಳ್ಳೋ ಜಾಗ ಕೊಡೋರು, ನಮ್ ಬಟ್ಟೆ ಕೊಡೋರು. ದೇಹ ಜೀವನ ಮಾತ್ರದಲ್ಲೂ ಮಮ ಭಾವವನ್ನ, ನನ್ನದು ಅನ್ನೋ ಭಾವನ ಬಿಟ್ಟೋರು. ತುಂಬಾ ದಿವಸ ಹೊಳೆ ಕಲ್ ಮೇಲೆ ಕೂತ್ರೆ ನಾನ್ ಕೂತ್ಕಲ್ಲು ಅಂತ ಬಂದ್ಬಿಡತ್ತೆ. ತುಂಬಾ ದಿವಸ ಒಂದೇ ಮನದಲ್ಲಿದ್ರೆ ಆ ಜಾಗ ನನ್ನ ಬಂದ್ಬಿಡುತ್ತೆ. ಆದ್ರೆ ಒಂದ್ ಕಡೆಲೂ ಇರೋಕ್ ಬಿಡಲ್ಲ ಅವರು, ಓಡಿಸ್ತಾ ಇರ್ತಾರೆ. ಇದು ಬಿಟ್ಬಿಡೋ, ಬೇರೆ ಕಡೆ ಹೋಗೋ, ಬೇರೆ ಕಡೆ ಹೋಗೋ, ಬೇರೆ ಕಡೆ ಹೋಗೋ, ಬೇರೆ ಕಡೆ. ಬಹಳ ಕಷ್ಟ. ಮನುಷ್ಯನಿಗೆ ಅಭ್ಯಾಸದಿಂದ ಬಂದಿರೋದು ನಂದು 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 ಮಾಡ್ಕೊಂಡು.
ಯಾವ ವ್ಯಕ್ತಿಯು ನಮ್ದಾಗಿರಲ್ಲ, ನಮ್ದಲ್ಲ ಅಂತಲೂ ಆಗಿರಲ್ಲ. ನೀನ್ ಇವತ್ತು ಕೂತ್ಕೊಂಡು ಬೇಕಾದ್ರೆ ಯಾವ್ದನ್ ಬೇಕಾದ್ರೂ ನಮ್ಮವರು ಮಾಡ್ಕೋಬಹುದು, ಯಾವ್ದನ್ ಬೇಕಾದ್ರೂ ನಮ್ದಲ್ಲ ಅಂತ ಬಿಡಬಹುದು. ಏನ್ ಒಂದು ವಸ್ತು ಒಂದು ಮಾಡ್ಕೋಬಹುದು, ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಿಮ್ಗಿದೆ. ಫಲ ಮಾತ್ರ ಪರಮಾತ್ಮ ಕೊಟ್ಟ, ಸರಿಯಾಗಿ ಕೊಡ್ತಾನೆ. ಆದ್ರೆ ವ್ಯವಸ್ಥೆ ದೃಷ್ಟಿಯಲ್ಲಿ ಏನೋ ಒಂದು ಕುಟುಂಬವನ್ನು ಹಾಕಿ ಇದು ನಮ್ದೊಂದು ಮಾಡ್ಕೊಂಡು ನಮ್ದೇನದು ಅದೇ ನಿಜವಾದ ವಸ್ತುನಿಷ್ಠವಲ್ಲ. ನನ್ನ ಹೆಂಡತಿ ನನ್ನ ಮಕ್ಕಳು ಮಾಡ್ಕೊಂಡು ಹೇಳ್ಬೇಕು, ಒಳಗಡೆ ಅಂಟಿರ್ಬೇಕು. ಅಂಟಿಲ್ಲದ್ರೆ ಕೆಲಸನೇ ಮಾಡಲ್ಲ. ಆ ಅಭಿಮಾನ ಬೆಳಿಬೇಕು ಕೌಟುಂಬಿಕ ವ್ಯವಸ್ಥೆಗೆ. ಇದೆಲ್ಲ ಗೃಹಸ್ಥ ಪದ್ಧತಿಯಲ್ಲಿ. ಇಲ್ಲಿ ಇದು ಯಾರು ಬಿಟ್ಟಿರ್ತಾರೋ ಅವನು ಎಲ್ಲಿದ್ರು ಹೇಗಿದ್ರು ಪರಮಹಂಸ ಪರಿವ್ರಾಜಕನೇ. ಅತೇವ ಶಾಂತಃ ಉಪರತಃ. ಇಷ್ಟು ನಿರ್ಗತ ಪರಿಗ್ರಹ. ತನ್ನದು ವಸ್ತು ಇಟ್ಕೊಂಡಿಲ್ಲ, ವ್ಯಕ್ತಿ ಇಟ್ಕೊಂಡಿಲ್ಲ, ಎಲ್ಲೂ ಮಮಾನ ಅಭಿಮಾನ ಇಲ್ಲ ಅಂದ್ರೆ ಶಾಂತನೆ ಸುಮ್ಮನೆ ಇರ್ತಾರೆ. ಕಾಫಿ ಲೋಟ 10 ಲೀಟ್ರು ತಗೊಳಲ್ಲ ಅವರು. ನಂದೊಂದು ಮಾಡ್ಕೊಂಡಿಲ್ವಲ್ಲ, ಕುಡೀರಿ ಅಂತ ಅನ್ಬೇಕು, ಕುಡಿಬೇಕು ಅಂತ ಇವನಿಗೆ ಇಚ್ಛೆ ಬರ್ಬೇಕಲ್ಲ. ಹೀಗೆ ಶಾಂತನ ಅಂದ್ರೆ ಮನಸ್ಸಿನಲ್ಲಿ ಗೊಂದಲ ಇಲ್ಲ, ಕಳ್ಕೊಂಡೆ ಅಂತಿಲ್ಲ, ಏನೋ ಆಯ್ತು ಏನೋ ಮಾಡ್ಬೇಕು ಅನ್ನೋದಿಲ್ಲ. ಉಪರತಃ ಯಹ ಸಂಹೃತ ಹರ್ಷಾಯಾಸಃ. ಹರ್ಷಾದ ಆಯಾಸ, ಹರ್ಷ ಆಯಾಸ ಎರಡನ್ನೂ ಕೂಡ ಬಿಟ್ಟವನು. ದುಃಖವೂ ಇಲ್ಲ, ಸುಖವೂ ಇಲ್ಲ, ಎಲ್ಲವನ್ನೂ ಎಳ್ಕೊಂಡ ಅಂಥ ಯತಿ ಜ್ಞಾನನಿಷ್ಠ. ಇಂಥ ಸಂಯಮಿಯಾದವನೇ ತತ್ವ ವಿಚಾರದಲ್ಲೇ ನಿಲ್ತಾನೆ. ಅವನಿಗಾಗತ್ ನೋಡು ಅರ್ಜುನ, ಇಂಥವನಿಗಾಗತ್ತೆ. ಹೀಗೆ ಯಾರು ವಿಚಾರಕ್ಕೆ, ತತ್ವ ವಿಚಾರಕ್ಕೆ ನಿಂತ್ಕೋತಾನೋ, ಅನುಭವದಲ್ಲಿ ಹೊಂದಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೋ, ಅವನಿಗೆ ಬ್ರಹ್ಮಜ್ಞಾನವಾಗತ್ತೆ. ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮಭವನಾಯ ಕಲ್ಪತೆ ಸಮರ್ಥೋ ಭವತಿ. ಬ್ರಹ್ಮವಾಗಿ ಉಳಿದುಕೊಳ್ಳೋಕಾಗತ್ತೆ ಅಂತ. ಬ್ರಹ್ಮವನ್ನ ತಿಳ್ಕೊಳ್ಳೋದು, ಬ್ರಹ್ಮವಾಗಿ ಉಳ್ಕೊಳ್ಳೋದು ಅನ್ನೋದು ಎರಡರಲ್ಲೂ ಒಂದು ದೋಷ ಇದೆ, ಒಂದು ಗುಣವೂ ಇದೆ. ಬ್ರಹ್ಮವನ್ನು ತಿಳ್ಕೊಳ್ಳೋದು ಅನ್ನುವಾಗ ಏನ್ ದೋಷ ಬರುತ್ತೆ ಅಂದ್ರೆ ವಿಷಯವಾಗಿ ಏನ್ ಮಾಡ್ಕೊಂಡ್ಬಿಡ್ತಾರೆ, ಆಬ್ಜೆಕ್ಟ್ ಆಗಿ ಆಗಲ್ಲ. ಬ್ರಹ್ಮವಾಗಿ ಉಳ್ಕೊಳ್ಳೋದು ಅಂದ್ರೆ ಏನೋ ಒಂದು ಪ್ರಯತ್ನ ಮಾಡ್ಬೇಕು ಅಂತ ಮಾಡ್ಕೋತಾರೆ, ಬಾಕಿ ಇಲ್ಲ, ಆ ಕ್ರಿಯಾ ಸಾಧ್ಯ ಅಲ್ಲ. 2 ವಾಕ್ಯದಲ್ಲೂ ದೋಷ ಇದೆ, 2 ವಾಕ್ಯದಲ್ಲೂ ಗುಣವೂ ಇದೆ. ತಿಳ್ಕೊಂಡ್ರೆ ಸಾಕು, ಏನೂ ಮಾಡ್ಬೇಕಾಗಿಲ್ಲ ಅನ್ನೋದು ಬ್ರಹ್ಮ ಜ್ಞಾನದಿಂದ. ಉಳ್ಕೊಂಡ್ರೆ ಸಾಕು, ಅನಾತ್ಮವನ್ನು ಬಿಟ್ಟರೆ ಸಾಕು, ಏನು ಪಡ್ಕೊಳ್ಬೇಕಾಗಿಲ್ಲ ಅನ್ನೋದು ಉಳ್ಕೊಳ್ಳೋದು ಅಂತ. ಈಗ ಬ್ರಹ್ಮವಾಯಿ ನೀವು ಉಳ್ಕೊಳ್ಳೋದೇ, ಬ್ರಹ್ಮವಾಯಿ ತಿಳ್ಕೊಳ್ಳೋದು, ಬ್ರಹ್ಮವಾಯಿ ತಿಳ್ಕೊಳ್ಳೋದೇ, ಬ್ರಹ್ಮವಾಯಿ ಉಳ್ಕೊಳ್ಳೋದು. 2 ವಾಕ್ಯಲ್ಲೂ ದೋಷವೂ ಇದೆ, ಗುಣವೂ ಇದೆ. ನಿಮ್ಮ ಅಧ್ಯಾರೋಪ ಅಪವಾದ ನೀವು ತಿಳ್ಕೊಳ್ಳಿ. ಇಂಥ ವ್ಯಕ್ತಿಯಾದವನೇ ಬ್ರಹ್ಮವ ಸ್ವರೂಪವನ್ನ ತಾನೆಂದು ತಿಳ್ಕೊಳ್ತಾನೆ. ಗುರುಗಳೇ, ಇದು ಕುಟುಂಬ ವ್ಯವಸ್ಥೆನಲ್ಲಿ ಈ ಬ್ರಹ್ಮ ತತ್ವ ಅನ್ನೋದು ನಮ್ಗೆ ಆತರ ಇರೋದು ಸಾಧ್ಯನೇ ಆಗೋದು ಕಷ್ಟ ಅಲ್ವಾ? ಏನಿಲ್ಲ, ಅವರವರ ಮನಸ್ಸಿನ ಯೋಗ್ಯತೆ ಅಭಿಮಾನ ಬಿಟ್ಟು ಕರ್ತವ್ಯ ಮಾಡೋಷ್ಟು ಮಾಡ್ತೀವಿ. ಏಕಮುಖ ಆಗ್ಬೇಕು. ಅವಾಗ ಅವ್ರಿಗೇನಾಯ್ತು ಯೋಚನೆ ಮಾಡಬಾರ್ದು. ನಮಗೆ ಎಷ್ಟು ಸಾಧ್ಯನೋ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು ಅಷ್ಟೇ. ಅಭಿಮಾನ ಬಿಟ್ಟು ಮಾಡಿದ್ರಾಯ್ತು. ಈಶ್ವರಾರ್ಪಣ ಬುದ್ಧಿಯ ಕರ್ಮಯೋಗ ಮಾಡ್ತಾ ಫುಲ್ ಟೈಮ್ ಇದಕ್ಕೆ ಹಾಕೋತೀರಾ? ಫುಲ್ ಟೈಮ್ ಮಾಡ್ತಾ ಪ್ರಯತ್ನ ಮಾಡ್ತಾ ಇದ್ದೀನಿ ಗುರುಗಳೇ. 8 ಗಂಟೆ ಮಾಡಿದ್ರೆ ಸಾಕು, ನಾನು ಬಾಕಿದ್ ಕೊಡ್ತೇನೆ. ದಿನ 8 ಗಂಟೆ ಮಾಡ್ಬಿಡ್ರೆ. ಏನು ಧ್ಯಾನ ಮಾಡಿ ಅಂತನಾ? ವಿಚಾರ ಮಾಡೋಕೆ 8 ಅವರ್ಸ್ ಕೊಟ್ಬಿಟ್ರೆ ಬೆಳಿಗ್ಗೆ 4 ಗಂಟೆ, ಮಧ್ಯಾಹ್ನ ಇದಾದ್ಮೇಲೆ 4 ಗಂಟೆ, 8 ಗಂಟೆ ಕೊಟ್ರೆ ಇನ್ ಬಾಕಿ 2 ಗಂಟೆ ಎಳ್ಕೋತಾನೆ ಪರಮಾತ್ಮ. ಬಿಡಲ್ಲ. ಇಷ್ಟೊತ್ತು ನನ್ನ ಜೊತೆ ಬಂದ್ಮೇಲೆ ಇನ್ ಬಿಡ್ತೀನ ನಾನು ಅಂತಾನೆ ಎಳ್ಕೊಂಡ್ಬಿಡ್ತಾನೆ. ನೀವು ಒಂಟಿಯಾಗಿ ಹೋಗ್ತೀರಾ, ಸತ್ಸಂಗದಿಂದ ಹೋಗ್ತೀರಾ, ಅದು ನಿಮ್ಮ ಇಷ್ಟ. ಸತ್ಸಂಗದಿಂದ ಕಷ್ಟ, ಒಂಟಿನೇ ಬೆಟರ್. ಒಂಟಿ ಆದ್ರೆ ಇದಾಗ್ಬಿಟ್ಟು ನಿದ್ದೆ ಬಂದ್ಬಿಡತ್ತೆ, ಗೊತ್ತಾಗಲ್ಲ. ಬರಲ್ಲ ಗುರುಗಳೇ, ಎಷ್ಟು ನಿದ್ದೆ ಬೇಕೋ ಅಷ್ಟು ಮಾಡ್ಕೋಬಹುದು ಅನ್ಸುತ್ತೆ. ಒಬ್ಬೊಬ್ರು ಅವರವರ ಮನಸ್ಸಿನ ಯೋಗ್ಯತೆ. ಕೆಲವರಿಗೆ ಸತ್ಸಂಗವಾಸಿ, ಕೆಲವರಿಗೆ ಏಕಾಂತವಾಸಿ. ಅಲ್ಲ, ಸತ್ಸಂಗ ಒಂದು ಮೆಟ್ಟಲು ಅನ್ಸುತ್ತೆ ಅಲ್ವಾ ಗುರುಗಳೇ? ಹಾಗೇನಿಲ್ಲ, ಕೂತ್ಕೊಂಡು ವಿಚಾರದಲ್ಲೇ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಚಾರ, ಮಧ್ಯಾಹ್ನ ಮೇಲೆ ವಿಚಾರ ಹಾಗೂ ಇರಬಹುದು. ಮೆಟ್ಟಲೇನಲ್ಲ. ಎಲ್ರೂ ಅದೇ ವಿಚಾರ ಮಾಡುವಾಗ ಒಬ್ರಿಗೊಬ್ರು ಹೇಳೋದು ಕೇಳೋದು ಇದ್ದೇ ಇರುತ್ತಲ್ಲ. ಸಮಾನ ಮನಸ್ಕರಾಗಿರ್ಬೇಕು. ಅಲ್ಲೇ ಶ್ರವಣ ಶ್ರಾವಣ, ಸ್ಮರಣ ಸ್ಮಾರಣ ಎರಡೂ. ಕೇಳೋದು ಕೇಳಿಸೋದು, ವಿಚಾರ ಮಾಡೋದು ವಿಚಾರ ಮಾಡಿಸೋದು, ಅದು ಬೇಕು ಅಂತ. ಅನುಭವಕ್ಕೆ ಹೊಂದೋದು, ಅನುಭವಕ್ಕೆ ಹೊಂದಿಸೋದು ಇನ್ನೊಬ್ಬರಿಗೆ. ಇದೆಲ್ಲ ಒಂದು ಸತ್ಸಂಗದಲ್ಲಿ ಆಗುತ್ತೆ. ಒಬ್ಬನೇ ಆದ್ರೆ ಅದಾಗಲ್ಲ. ಸ್ಮಾರಣಕ್ಕೆ ಇನ್ನೊಬ್ರಿಲ್ಲ. ಈ ಶ್ವೇತಕೇತುವಿಗೆ ಪುನಃ
ಮತ್ ಕೇಳಿಸಿದ, ಶ್ರಾವಣ ಮಾಡಿಸಿದ, ಆಯ್ತನಪ್ಪ, ಶುದ್ಧವಾಯ್ತನ. ಹಾ, ಇಲ್ಲಿ ನೀವು ಸತ್ಸಂಗ ಅನ್ನೋದು ಸತ್ಯವನ್ನು ಅರಿಯುವ ಮಾರ್ಗ ಸಂಘ. ಅದೇ ತತ್ವ ವಿಚಾರದಲ್ಲೇ ಕೂತ್ಕೊಳ್ಳೋದು. ಇನ್ನು ಗುರುಗಳ ಜೊತೆ ಇರ್ತೀರಲ್ಲ, ಯಾವಾಗಲೂ ಬಿಡ್ಬೇಡ್ರೆ, ಅವ್ರು ಎದ್ದು ಹೋಗ್ಬಿಡ್ತಾರ. ಬ್ರಹ್ಮಭೂತ ಏನಮ್ಮ, ದಿನ ಬೆಳಗ್ಗೆ 4 ಗಂಟೆ ಮಧ್ಯಾಹ್ನ 4 ಗಂಟೆ ಮಾಡಿದ್ರೆ ಗ್ಯಾರಂಟಿ ಆಗತ್ತೆ. 6 ತಿಂಗಳು ಮಾಡಿ ನೋಡ್ರಿ, ರುಚಿಯಾಗಿರ್ಬೇಕಷ್ಟೇ, ಬಲಾತ್ಕಾರವಾಗಿ ಅಲ್ಲ, ರುಚಿಯಾಗಿ ಮಾಡ್ಬೇಕು. ಬಹಳ ಇಷ್ಟಪಟ್ಟು ಇದೇ ಬೇಕು ಅಂತ ಮಾಡ್ಬೇಕು. ಮಾಡ್ಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದೀನಿ ಸಂಕಲ್ಪ ಹಠ ಅಂತ ಕಷ್ಟಪಟ್ಟು ಮಾಡಿದ್ರೆ ಪ್ರಯೋಜನ ಇಲ್ಲ. ಅದೇ ಬೇಕು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ನನಗೆ ನನ್ನ ಗುರುಗಳ ಕನ್ನಡ ಗ್ರಂಥ ಅಷ್ಟು ಓದಿದ್ರು ಸಾಕು ಅನ್ಸತ್ತ. ಒಂದು 30 ಪುಸ್ತಕ ಇದೆ. ನಿಧಾನವಾಗಿ ಒಬ್ರು ಓದಿ ಒಬ್ರು ವಿವರಣೆ ಕೊಟ್ಟು, ಕನ್ನಡ ಗ್ರಂಥಕ್ಕೂ ವಿವರಣೆ ಬೇಕು. ವಿವರಣೆ ಕೊಟ್ಟು ಬೇಕಾದ್ರೆ ಇನ್ನಷ್ಟು ಕಥೆಯನ್ನ ದೃಷ್ಟಾಂತಗಳನ್ನ ಸೇರಿಸ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನಾವು ಮಾಡಿ ನೋಡಿದೀವಿ, ಆದ್ರೆ ನನ್ನ ದೇಹದ ಶಕ್ತಿಯಲ್ಲಿ ಹೇಳೋಕೆ ಅಷ್ಟು ಶಕ್ತಿಯೇ ಇಲ್ಲ, ಹೋಗ್ಬಿಡ್ತು ಶಕ್ತಿ ಇಲ್ಲ. ಒಳಗಡೆ ಲಡ್ಡಾಗ್ಬಿಟ್ಟಿದೆ, ಡಬ್ ಬಂದ್ಬಿಡತ್ತೆ ಕಲೋನು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ನಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಈ ಶ್ಲೋಕ ನೋಡಿದ್ರೆ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮಭೂಯಾಯ ಕಲ್ಪತೆ ಅಂದ್ರು. ಈಗ ಬ್ರಹ್ಮಭೂತ ಅಂದ್ರೆ ಜ್ಞಾನದಿಂದ ಬ್ರಹ್ಮಸ್ವರೂಪವನ್ನು ಪಡ್ಕೊಂಡ ಮೇಲೆ ಪರಾಭಕ್ತಿಯನ್ನು ಪಡ್ಕೊಳ್ತಾನೆ ಅಂದ್ರೆ ಏನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಬರುತ್ತೆ. ಜ್ಞಾನವಾದ ಮೇಲೆ ಭಕ್ತಿಯೋ, ಭಕ್ತಿ ಆದ್ಮೇಲೆ ಜ್ಞಾನವೋ ಅಂತ ಒಂದು ಪ್ರಶ್ನೆ ಇದೆ ಅಲ್ವಾ? ಯಾವುದು ಮೊದಲು, ಯಾವ್ದು ಆಮೇಲೆ? ಇಲ್ಲಿ ಏನಿದೆಯೋ ಮದ್ಭಕ್ತಿಂ ಲಭತೆ ಪರಾಂ. ಜ್ಞಾನ ವಿಚಾರ ಮೊದಲು, ತತ್ವನಿಷ್ಠ. ಅದು ಕೊನೆಯಲ್ಲಿ ಆತ್ಮನಾಗಿ ಪರಮಾತ್ಮನನ್ನೇ ಆತ್ಮನಾಗಿ ತಿಳಿಯೋದು ಅನ್ನೋದು ಇದೆಯಲ್ಲ, ಅದಕ್ಕೆ 2 ಹೆಸರು. ಆತ್ಮನಾಗಿ ಅನ್ನೋ ಪರದಿಂದ ಪರಾಭಕ್ತಿ ಆಯ್ತು, ತಿಳಿಯೋದ್ರಿಂದ ಜ್ಞಾನನಿಷ್ಠೆ ಆಯ್ತು. ಏನ ಪರಮಾತ್ಮನನ್ನೇ ಆತ್ಮನಾಗಿ ತಿಳಿಯುತ್ತಾನೆ ಅಂದ್ರೆ ಆತ್ಮ ಅನ್ನೋ ಶಬ್ದವೇ ಪರಾಭಕ್ತಿ, ತಿಳಿಯುತ್ತಾನೆ ಅನ್ನೋ ಜ್ಞಾನನಿಷ್ಠೆ. ಎರಡೂ ಒಂದೇನೆ. ಹೇಳುವಾಗ ಹಿಂದೆ ಈ ರೀತಿ ಇದ್ರೆ ಬ್ರಹ್ಮಭೂಯಾಯ, ಬ್ರಹ್ಮವಾಗಿ ತಾನೇ ಬ್ರಹ್ಮ ಅಂತ ತಿಳ್ಕೊಳ್ಳೋ ಯೋಗ್ಯತೆಯನ್ನು ಪಡ್ಕೊಳ್ತಾನೆ ಅಂದ್ರು. ಮಾಡ್ತಾ ಇದ್ರೆ ಖಂಡಿತ ಒಂದು ದಿವಸ ನಿನಗೆ ಈ ದಾರಿಯಲ್ಲಿ ಹೋದ್ರೆ ತಿಳ್ಕೊಳಕ್ ಆಗತ್ತೆ. ಈಗ ಮನುಷ್ಯ ಆ ಪರಮಾತ್ಮನಲ್ಲಿ ಇದ್ದು ಏನ್ ಅಭ್ಯಾಸವಾಗತ್ತೆ ಅಂದ್ರೆ ಸಾಕು ಪ್ರಪಂಚ ಬಿಟ್ಟುಬೇಡ ಅಂತ ಹೇಳಿ ಪರಾಭಕ್ತಿ, ಜ್ಞಾನನಿಷ್ಠೆ, ಜ್ಞಾನೀಚನ ಇದ್ರಲ್ಲಿ ಹೇಳಿದ್ರಲ್ಲ ಚತುರ್ವಿಧಾನದಲ್ಲಿ, ಅಲ್ಲಿ 3 ಜನ ಗೌಣ ಭಕ್ತಿಯರು, ಒಬ್ಬ ಪರಾಭಕ್ತಿ. ಯಾಕೆ ಗೌಣ ಭಕ್ತಿ ಅಂದ್ರೆ ಅವನೇ ಮೇನಲ್ಲ, ಅವನಿಂದ ಇನ್ನೊಂದು ಮೇನು. ಪರಮಾತ್ಮನೇ ಮುಖ್ಯ ಅಲ್ಲ. ಪರಮಾತ್ಮನಿಂದ ದುಃಖ ಪರಿಹಾರ, ಪರಮಾತ್ಮನಿಂದ ಪ್ರಯೋಜನ ಲಾಭ, ಪರಮಾತ್ಮನಿಂದ ಮುಮುಕ್ಷವಾಗಿ ಬಂಧನ ಬಿಡುಗಡೆ, ಇದು ಬೇರೆ. 3 ಜನ ಇವರು ಪರಮಾತ್ಮನೇ ಮೇನ ಹಿಡ್ಕೊಳ್ಳಿಲ್ಲ. ಜ್ಞಾನಿ ಮಾತ್ರ ಅವನೇ ಅಂತ ಹಿಡ್ಕೊಂಡ. ಆದ್ರೆ 4ನೇನು ಬೇರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ ವಿಶಿಷ್ಯತೆ ಅಂತ ಭಗವಂತ. ಆ ಜ್ಞಾನಿಯನ್ನೇ ಇಲ್ಲಿ ಮದ್ಭಕ್ತಿಂ ಲಭತೆ ಪರಾಮ್ ಅಂತ ಹೇಳಿದ್ದಾರೆ. ಜ್ಞಾನಿಯೋ, ಜ್ಞಾನನಿಷ್ಠೆಯೋ, ಪರಾಭಕ್ತಿಯೋ ಒಂದೇ ಎಂದು ಒಂದು ಭಾಷ್ಯಕಾರರು ಬರೀತಾರೆ. ಹೀಗೆ ಅಂತಃಕರಣ ಪೂರ್ಣವಾಗಿ ಆತ್ಮನಂತೆ ಸ್ವರೂಪವಾದ ಮೇಲೆ ಇನ್ನು ಅವನಿಗೆ ದುಃಖವೂ ಇಲ್ಲ, ಮೋಹವೂ ಇಲ್ಲ, ಆಸೆಯೂ ಇಲ್ಲ. ಮಾಯೆಯೂ ತೊಂದರೆ ಕೊಡಲ್ಲ. ಮಾಯೆಯೂ ಏನಾಗ್ಬಿಡತ್ತೆ, ಪರಮಾತ್ಮನಾಗ್ಬಿಡತ್ತೆ. ಆದ್ರೆ ನಶೋಚತಿ ನಕಾಂಕ್ಷತಿ, ದುಃಖಿಸೋದು ಇಲ್ಲ, ಶೋಕವಿಲ್ಲ. ಅಂದ್ರೆ ಶೋಕಕ್ಕೆ ಕಾರಣವಾದ ಕಾಮವೂ ಇಲ್ಲ, ಮೋಹವೂ ಇಲ್ಲ. ಸಮಃ ಸರ್ವೇಷು ಭೂತೇಷು, ಎಲ್ಲಾ ಭೂತಗಳಲ್ಲೂ ಸಮನಾಗಿರ್ತಾನೆ. ಇಲ್ಲಿ ಸಮನಾಗಿರ್ತಾನೆ ಅಂದ್ರೆ ಸಾಧಕನಾದ್ರೆ ಸುಖ ದುಃಖಗಳು ತನಗೆ ಹೇಗೋ ಬಾಕಿಯವರು ಹಾಗೆ ಅಂತ ತಿಳ್ಕೊಳ್ತಾನೆ ಅಂತ ಒಂದರ್ಥ. ಮುಂದೆ ಸಮನಾದ ಆತ್ಮನನ್ನೇ ಎಲ್ಲಾ ಭೂತಗಳಲ್ಲೂ ಕಾಣ್ತಾನೆ ಅಂತ ಮುಂದೆ ಹೇಳ್ತಾರೆ. ಆದ್ರೆ ಇದು ಸಾಧನಾ ದೃಷ್ಟಿಯಾದ್ರೆ ಅಲ್ಲಿ ಭಾಷ್ಯಕಾರ ಬರೀತಾರೆ, ಆತ್ಮವು ಕುಂಬೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ
ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಷ್ಟನೇ ಅಧ್ಯಾಯ? 6ನೇ ಅಧ್ಯಾಯ. ಎಷ್ಟನೇ ಅಧ್ಯಾಯ? 6. 32ನೇ ಶ್ಲೋಕ. ಹೌದಾ? ಅದ್ರಲ್ಲಿ ಇದೆಯಾ? ಅದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ. ಅಲ್ಲಿ ಆತ್ಮೋಪಮ್ಯ ಅಂದ್ರೆ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಭಾಷ್ಯ ನೋಡ್ಬೇಕು. ಆ ಶ್ಲೋಕ ನಂಗೆ ಬಾಯಿಗೆ ಬರುತ್ತೆ. ಬುದ್ಧಿವಂತ. ತನಗೆ ಯಾವುದು ಸೊಳ್ಳೆ ಚುಚ್ಚಿದ್ರೆ ದುಃಖವೋ ಇನ್ನೊಬ್ಬರಿಗೂ ಹಾಗೆ, ತನಗೆ ಏನು ಸಂತೋಷವೋ ಇನ್ನೊಬ್ಬರಿಗೆ ಹಾಗೆ. ಅದು ಸಾಧನಾ ದೃಷ್ಟಿಯವಾದ ಆತ್ಮೋಪಮ್ಯ. ಇನ್ನು ಪರಮಾತ್ಮನೇ ಎಲ್ಲ ನೋಡೋದು ಬೇರೆ. ಎಲ್ಲವೂ ಪರಮಾತ್ಮನೇ, ಯಾರು ಪರಮಾತ್ಮನೇ ಇಲ್ಲ. ಆತ್ಮ ಅಂದ್ರೆ ಆತ್ಮೋಪಮ್ಯ ಅಂದ್ರೆ ಪರಮಾತ್ಮನೇ ಎಲ್ಲವೂ ಉಪಮ ಅಂದ್ರೆ ಪರಮಾತ್ಮನದೇ ಎಲ್ಲ ರೂಪ ನೋಡೋದು ಇನ್ನು ಹೆಚ್ಚಿನದು. ಅದು ಜ್ಞಾನಿದು. ಇದು ಸಾಧನಾ ಅವಸ್ಥೆಯಲ್ಲಿ ಇರೋದ್ರಿಂದ ಈಗ ತನ್ನಂತೆ ತರರ ಬಗೆದೊಳಗೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಲ್ವಾ? ಏನೋ ಹೇಳ್ತಾರಪ್ಪ, ತನಗೆ ಹಾಗೆ ನಿಂಗೆ ಚುಚ್ಚಿದ್ರೆ ನೋಗತ್ತಲ್ವಾ, ಇನ್ನೊಬ್ರಿಗೆ ಚುಚ್ಚಿದ್ರು ನಿಂಗೆ ಬೈದ್ರೆ ಪೆಟ್ಟಾಗಲ್ವಾ, ಅದು ಇನ್ನೊಬ್ರಿಗೆ ಬೈದ್ರೆ ಪೆಟ್ಟಾಗತ್ತೆ. ಆ ರೀತಿ ಒಂದು ಸಾಧನ ದೃಷ್ಟಿಯಿಂದ ಹೇಳೋದು. ಈ ರೀತಿ ಮಾಡ್ತಾ ಇದ್ರೆ ಅವನು ಪರಮ ಭಕ್ತಿಯನ್ನ, ಜ್ಞಾನ ನಿಷ್ಠೆಯನ್ನ ಪಡ್ಕೊಳ್ತಾನೆ ಅಂತ ಮುಂದೆ ಹೇಳ್ತಾರೆ. ಅದನ್ನ ನಾಳೆ ಜ್ಞಾನ ನಿಷ್ಠೆ ಅನ್ನೋದು ಬಹಳ ಮುಖ್ಯವಾದ ಭಾಷ್ಯಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಜ್ಞಾನ ನಿಷ್ಠೆಯ ಸ್ವಾರಸ್ಯ ಅಂತ.